ಇವ್ನು ಹೆಂಗಾರ ಮಾತಾಡ್ಸ್ಬೇಕಲ್ಲ, ಹೆಂಗಾರ ಮಾಡಿ ಕೇಳ್ಬೇಕಲ್ಲ ಅಂತ ಅನ್ಕೊಂತಾ ಇದ್ದೆ. ನನ್ನ ಹಿರಿಯರು ಮಾಡಿರೋ ಪುಣ್ಯ ಅನ್ಸುತ್ತೆ ನಂಗೆ ಸಿಕ್ಕಿದೆ. ನಟರಿಗೆ ಅಣ್ಣವ್ರಿಗೂ ಕೂಡ ಅವರೇ ವಿಘ್ನ ರೆಡಿ ಮಾಡ್ತಿದ್ದು. ಮತ್ತೆ ಎಷ್ಟು ಫಸ್ಟ್ ಸಿನಿಮಾ ಮಾಡಿ ಆಮೇಲೆ ಅವಾರ್ಡ್ ಬರುತ್ತೋ ಇಲ್ವೋ ಆಮೇಲೆ ಯೋಚನೆ ಮಾಡೋಣ. ಜನ ಅವ್ರ ವರ್ಕ್ ನಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಮಾತಾಡ್ಸೋದಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ ನನಗೆ. ಈಸ್ ಅಂದ್ರೆ ಸುಳ್ಳು ಹೇಳಲ್ಲ ಅವರು, ಈಸ್ ಜಸ್ಟ್ ಆನ್ ದ ಫೇಸ್. ಅಲ್ಲಿ ನನಗೆ ಒಂದ್ಸತಿ ಗಾಬರಿ ಆಗೋಯ್ತು. ನಿರ್ದೇಶಕರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು, ಅದ್ರಲ್ಲಿ ಇವ್ರನ್ನ ನೋಡಿದ ತಕ್ಷಣ ಒಂದು ತರ ಭಯ ಬರೋದು. ಯಾಕಂತಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ಆಡಿಯನ್ಸ್ಗೆ ಕನ್ವಿನ್ಸ್ ಮಾಡೋದು ತುಂಬಾ 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 ಕಷ್ಟ. ಇಟ್ಸ್ ಎ ವೆರಿ ವೆರಿ ಚಾಲೆಂಜಿಂಗ್ ಸಬ್ಜೆಕ್ಟ್. ಈ ವಿಶ್ವದಲ್ಲೇ 2 ಪಿಕ್ಚರು, ಒಂದೇ ಡೈರೆಕ್ಟರು, ಒಬ್ಬರೇ ಪ್ರೊಡ್ಯೂಸರು, ಒಂದೇ ಬ್ಯಾನರು, ಇದೇ ಮೊದಲ ಬಾರಿಗೆ ರಿಲೀಸ್ ಆಗ್ತಾ ಇದೆ. ಕೋರ್ಟ್ ಕಟ್ಕಟ್ಟ ತನಕ ಬಂದು ನಿಲ್ಲಿಸ್ಬಿಡುತ್ತೆ. ನಿರ್ಮಾಪಕರು ನಮ್ಮನ್ನ ರಿಪೀಟ್ ಮಾಡಿದಾಗ ನಾವು ಬದುಕಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಈ ಸಿನಿಮಾ ಅಂತೂ ರೆಕಾರ್ಡ್ ಮೇಲೆ ರೆಕಾರ್ಡು. ಅಂದ್ರೆ ಎಲ್ಲ ಬೋಲ್ಟಲ್ಗಳನ್ನ ಅಲಂಕಾರ ಮಾಡ್ಬಿಡ್ತಾ ಇದ್ರು. ಹೆಣದ ಪಾತ್ರದಲ್ಲಿ ಜೀವಂತ ಅಭಿನಯ ಅಂತ ನನಗದು ಖುಷಿ ಆಯ್ತಮ್ಮ. ನೋಡಿದ ತಕ್ಷಣ ಪಕ್ಕ ಜಡ್ಜಿ ಟಂಗಿ. ಅದೇ ತರ ಆಕೆ ಮಾತು ಕೂಡ ಹಂಗೆ ಇತ್ತು, ನನಗೆ ಗೊತ್ತು. ಉತ್ತರನೇ ಒಂಥರ ಇತ್ತು, ಅಭ್ಯಂಜನನೇ ಒಂಥರ ಇತ್ತು. ನಾನು ಮಾತಾಡ್ತೀನಿ, ನನಗೆ ಇಲ್ಲಿ ಮಾತಾಡೋ ಹಕ್ಕು ಜಾಸ್ತಿ ಇದೆ. ಕಾರಣ ಇಷ್ಟೇ. ಶುಭ ಮುಂಜಾನೆ, ಸಾರಿ ಶುಭ ಮಧ್ಯಾಹ್ನ, 12:15 ಆಗೋಗಿದೆ. ಗೊತ್ತಿಲ್ಲ ಏನು ಹೇಳಬೇಕಂತ. ನನಗೆ ಬಹಳ ಖುಷಿನೂ ಆಗ್ತಾ ಇದೆ ಮತ್ತು ಎರಡೂ ಸಿನಿಮಾಗೆ ಒಳ್ಳೇದಾಗಲಿ ಅನ್ನೋ ಒಂದು ಭಾವನೂ ಮೂಡ್ತಾ ಇದೆ. ಒಂದು ಸಿನಿಮಾ ರಿಲೀಸ್ ಮಾಡೋದಕ್ಕೆ ಒದ್ದಾಡುವಂಥ ಪರಿಸ್ಥಿತಿಯ ಈ ಕಾಲಘಟ್ಟದಲ್ಲಿ ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ಈ ಒಂದು ಬ್ಯಾನರ್ ಅವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಶ್ರೀ ಲಕ್ಷ್ಮೀ ನರಸಿಂಹ ಆರ್ಟ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬರ್ತಾ ಇರೋಂಥ 26ನೇ ಮತ್ತು 27ನೇ ಸಿನಿಮಾ, ಅದುವೇ ಒಂದು ಉತ್ತರ ಮತ್ತೊಂದು ಅಭ್ಯಂಜನ. ಈ ಎರಡೂ ಸಿನಿಮಾ ಒಂದೇ ಬ್ಯಾನರ್ ಅಡಿ ಮೂಡಿ ಬಂದಿರುವಂಥದ್ದು, ಜೊತೆಗೆ ತೆರೆ ಮೇಲೆ ಕೂಡ ಒಂದೇ ದಿನ ಬರ್ತಿರೋದು. ಎಷ್ಟು ಧೈರ್ಯ ಇರಬೇಕು ಸಿನಿಮಾ ಬಗ್ಗೆ ಅವರಿಗೆ, ಎಷ್ಟು ಖಂಡಿತ ನಾವು ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇರಬಹುದು ಅಂತ ತೋರಿಸುತ್ತೆ ಈ ಒಂದು ಕಾರ್ಯಕ್ರಮ ನಾನು ಕೂಡ ಭಾವಿಸ್ತೇನೆ. ಎರಡೂ ಸಿನಿಮಾ ನಿರ್ಮಾಣ ಮಾಡಿರುವಂಥದ್ದು ನಾಗೇಶ್ವರ ರಾವ್ ಅವರು, ನಿರ್ದೇಶನ ಮಾಡಿರೋದು ನಮ್ಮ ಕನ್ನಡ ಚಿತ್ರರಂಗದ ದಿ ಲೆಜೆಂಡ್ ಡೈರೆಕ್ಟರ್ ದಿನೇಶ್ ಬಾಬು ಅವರು. ಎರಡೂ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ಎರಡೂ ಸಿನಿಮಾದ ಹೀರೋ ನಮ್ಮ ನಾರಾಯಣ ಸ್ವಾಮಿ ಅವರು. ದಾರಮ್ಮ ಆಕ್ಟ್ ಮಾಡಿದ್ದಾರೆ ಉತ್ತರದಲ್ಲಿ, ಹಾಗೆ ನಮ್ಮ ಅಪೂರ್ವ ಭಾರದ್ವಾಜ್ ಇದ್ದಾರೆ ಅಭ್ಯಂಜನ ಸಿನಿಮಾದ ಮೇನ್ ಲೀಡ್ ಆಗಿ, ಹಾಗೆ ಉತ್ತರದ ಮೇನ್ ಲೀಡ್ ಸಂಪ್ರತಿ ಆಳ್ವಾ ಅವರಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಹಾಗೆ ಅರ್ಜುನ್ ಚೌಹಾನ್ ಇದ್ದಾರೆ ಉತ್ತರ ಸಿನಿಮಾದಲ್ಲಿ, ಕರಿಬಸ್ಸು ಅವರು ಅಭ್ಯಂಜನ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎರಡೂ ಸಿನಿಮಾದ ಕಥಾಹಂದರ ಎಷ್ಟು ಅದ್ಭುತವಾಗಿದೆ. ಸುಮ್ಮನೆ ಹೋಗಿ ಮನೋರಂಜನೆ ಅಷ್ಟೇ ನೀಡೋದಿಲ್ಲ, ಆಚೆ ಬಂದಾಗ ಯೋಚಿಸುವಂತೆ ಮಾಡುವಂಥ ಸಿನಿಮಾ ಇದು. ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಪಡೆಯೋ ಮುನ್ನ ಇವತ್ತು ನಮ್ಮ ಉತ್ತರ ಮತ್ತು ಅಭ್ಯಂಜನ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಿದೆ ಮತ್ತೆ ಒಟ್ಟಿಗೆನೆ. ಹಾಗಾಗಿ ಒಟ್ಟಾಗಿ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಈ ಒಂದು ಅಪರೂಪದಲ್ಲಿ ಅಪರೂಪದ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾನ್ಯ ಮಾಧ್ಯಮ ಮಿತ್ರರಿಗೆ, ಹಾಗೆ ಎಲ್ಲ ಪ್ರೀತಿಯ ಹಿತೈಷಿಗಳಿಗೆ, ಹಿರಿಯರಿಗೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ನಾನು ದಿವ್ಯಾ ಆಲೂರ್. ಸುಂದರವಾದ ಸುಂದರಾಜ್ ಸರ್ ಅವರನ್ನು ಬರಮಾಡಿಕೊಳ್ಳೋಣ. ಅವರ ಸುಂದರ ಧ್ವನಿ ಮುಖೇನ ಶುಭವಾಗಲಿ. ಉತ್ತರ ಸಿನಿಮಾ ನೋಡಿ ಜನರ ಪ್ರತ್ಯುತ್ತರ ಚೆನ್ನಾಗಿರ್ಲಿ, ಅದ್ಭುತವಾದ ಪ್ರತಿಕ್ರಿಯೆ ಸಿಗ್ಲಿ ಈ ಸಿನಿಮಾಗೆ ಅಂತ ಟ್ರೈಲರ್ ಲಾಂಚ್ ಹೇಳೋ ಮೂಲಕ ಲೋಕಾರ್ಪಣೆಗೊಳಿಸ್ತಿದ್ದಾರೆ. ಉತ್ತರ ಸಿನಿಮಾದ ಟ್ರೈಲರ್ ಲಾಂಚ್. ಧನ್ಯವಾದಗಳು ಸರ್. ನೋಡೋಣ, ಮಾತಾಡೋಣ. ಸೊ ಹೇಗನ್ನಿಸ್ತು? ಪ್ರತಿಕ್ರಿಯೆ ಚಪ್ಪಾಳೆ ಮೂಲಕ ಬರಬಹುದು. ಅದಕ್ಕೆ ದಿನೇಶ್ ಬಾಬು ಸರ್ ಅವರ ಡೈರೆಕ್ಷನ್ ಅಂತ ಹೇಳೋದು. ಮುಕ್ತವಾಗಿ ಮಾತಾಡೋದಕ್ಕೆ ಹಿಂಜರಿಯುವಂಥದ್ದನ್ನು ಸೂಕ್ಷ್ಮವಾಗಿ ಮನಮುಟ್ಟುವಂತೆ ಅಷ್ಟೇ ಅಲ್ಲ, ಜಾಗೃತಿಯನ್ನು ಮೂಡಿಸುವಂಥ ಇಂಥ ಸಿನಿಮಾಗಳು ಈ ಕಾಲಘಟ್ಟಕ್ಕೆ ಇನ್ನಷ್ಟು ಬೇಕು ಅಂತ ಹೇಳ್ತಾ, ಕುಡೋಸ್ ಟು ದ ಹೋಲ್ ಟೀಮ್. ಸೂಪರ್, ಎಲ್ಲರೂ ಅಮೇಝಿಂಗ್, ಲವ್ಲಿ. ಈಗ ಒಂದು ರೀತಿಯ ಗ್ರೇಟ್ ಬ್ಲೆಸ್ಸಿಂಗ್ಸ್. ಇವರಿಬ್ಬರು ಬಂದಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದ ಆಧಾರ ಸ್ತಂಭ. ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಕುಡಿ ಲಕ್ಷ್ಮಿ ಅಮ್ಮ, ಹಾಗೆ ಅವರ ಯಜಮಾನರು ಗೋವಿಂದರಾಜು ಸರ್, ಇಬ್ಬರು ಬಂದವರ ಶುಭ
ನುಡಿಯೊಂದಿಗೆ ಅಭ್ಯಂಜನ ಸಿನಿಮಾದ ಟ್ರೇಲರ್ ರಿಲೀಸ್ ಅಂತ ತಿಳಿಸ್ಬೇಕು. ದಯವಿಟ್ಟು ಬನ್ನಿ. ಅಭ್ಯಂಜನ ಚಿತ್ರದ ಟ್ರೈಲರ್ ರಿಲೀಸ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಉತ್ತರ ಒಂದು ರೀತಿಯ ಉತ್ತರ ನಮಗೆ ಕೊಡ್ತು. ಇನ್ನು ಅಭ್ಯಂಜನ ಕೂಡ ನೆಕ್ಸ್ಟ್ ಲೆವೆಲ್. ನಮ್ ಯಾರಿಗೂ ಗೊತ್ತಿಲ್ಲ ಈ ಒಂದು ಲೈನು ಕರ್ನಾಟಕದಲ್ಲಿ. ಸೊ ಲೆಟ್ಸ್ ಸಿ ಅಭ್ಯಂಜನ ಸಿನಿಮಾದ ಟ್ರೇಲರ್ ಪ್ಲೀಸ್. ಇದು ಬಹುಶಃ ನಮ್ಮ ಕರ್ನಾಟಕದ ಮಟ್ಟಕ್ಕೆ ಅಷ್ಟು ಪ್ರಚಲಿತದಲ್ಲಿಲ್ಲ. ಅಭ್ಯಂಜನ ಅಂದ ಕೂಡಲೇ ನಮಗೆ ನೆನಪಾಗೋದು ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಅಭ್ಯಂಜನ ಸ್ನಾನ ಅಂತ ಮಾಡಲಾಗತ್ತೆ. ಆದರೆ ನಮ್ಮ ಸೌತ್ ಇಂಡಿಯಾದ ಕೆಲವು ಭಾಗಗಳಲ್ಲಿ ಇನ್ನಿವ್ರು ಒಳೆಯೋದೇ ಇಲ್ಲ, ವಯಸ್ಸಾಗಿದೆ, ಅವರಿಂದ ಮನೆಯವರಿಗೂ ತೊಂದರೆ ಆಗ್ತಿದೆ, ಅವರನ್ನ ಬಿಟ್ಕೊಡೋಣ, ದೈಹಿಕವಾಗಿ ಅವರು ಹಿಂಸೆ ಪಡ್ತಿದ್ದಾರೆ, ನಮಗೂ ಹಣ ಹೊಂದ್ಸಕ್ಕಾಗ್ತಾ ಇಲ್ಲ, ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಅಂದಾಗ ಒಂದು ರೀತಿಯ ಪದ್ಧತಿಯನ್ನು ಅನುಸರಿಸ್ತಾರಂತೆ. ಆ ಪದ್ಧತಿ ಪ್ರಕಾರವಾಗಿ ನಡೆಸ್ಕೊಂಡ್ರೆ ಅವರು ದೇಹ ಬಿಡೋ ಹಾಗೆ ಮಾಡೋದಕ್ಕೆ ಅಭ್ಯಂಜನ ಅಂತ ಕರೆಯಲಾಗತ್ತೆ. ಅದರ ಬಗ್ಗೆ ಇದು ಕೂಡ ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್. ಮರ್ಸಿ ಕಿಲ್ಲಿಂಗ್ ಅಂತ ಹೇಳಲಾಗತ್ತೆ. ಅದರ ಬಗ್ಗೆ ಅಭ್ಯಂಜನ ಸಿನಿಮಾ ಮೂಡಿ ಬಂದಿದೆ ಅಂತ. ಉತ್ತರ ಅಂತೂ ಈಗಿನ ಕಾಲಘಟ್ಟಕ್ಕೆ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಆರ್ಟಿಕಲ್ IPC ಸೆಕ್ಷನ್ 497 2018ರಲ್ಲಿ ಅನೈತಿಕ ಸಂಬಂಧದ ಬಗ್ಗೆ ಬಂದಂತಹ ಒಂದು ಜಡ್ಜ್ಮೆಂಟ್ ನಂತರ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಏನೆಲ್ಲ ಆಗ್ತಾ ಇದೆ ಅಂತ. ಅದರ ಬಗ್ಗೆ ನಮ್ಮೆಲ್ಲರ ಹೃದಯದಲ್ಲಿ ಒಂದು ಎಚ್ಚರಿಕೆಯ ಗಂಟೆ ಮೊಳಗಲಿದೆ ಈ ಸಿನಿಮಾ. ಬಹುಶಃ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಅದೆಲ್ಲವನ್ನ ಫುಲ್ಫಿಲ್ ಮಾಡೇ ಮಾಡ್ತಾರೆ ಸಿನಿಮಾ ಟೀಮ್ ಅನ್ನೋದಕ್ಕೆ ಮುಖ್ಯ ಕಾರಣ ಅದರ ಡೈರೆಕ್ಟರ್ ಕ್ಯಾಪ್ಟನ್ ಆಗಿರ್ತಾರೆ. ಸೊ ಇಡೀ ಟೀಮನ್ನು ನಾನು ಎರಡೂ ಸಿನಿಮಾದ ಟೀಮನ್ನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ನಾನು ಅಂದ್ಕೊಳ್ತಾ ಇದ್ದೆ ಇವತ್ತು ಬಹಳ ಪತ್ರಕರ್ತರು, ಹಿರಿಯ ಸಿನಿಮಾದ ಟೆಕ್ನಿಷಿಯನ್ಸ್ ಅನ್ನ ಈಗ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ಬರ್ಮಾಡ್ಕೊಳ್ಳೋಣ ದಿ ಲೆಜೆಂಡರಿ ಡೈರೆಕ್ಟರ್ ದಿನೇಶ್ ಬಾಬು ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದಾನೆ. ಅಂಡ್ ಅಲ್ಟಿಮೇಟ್ ಟೆಕ್ನಿಷಿಯನ್, ಅದ್ರ ಜೊತೆಗೆ ಸೂಪರ್ ಡೈರೆಕ್ಟರ್ ದಿನೇಶ್ ಬಾಬು ಸರ್. ಮೊದಲಿಗೆ DOP ಆಗಿ ಬಂದ್ರು, ನಂತರದಲ್ಲಿ ಡೈರೆಕ್ಟರ್ ಆದ್ರು, ಅತ್ಯದ್ಭುತ ಸಿನಿಮಾಗಳನ್ನ ನೀಡಿದ್ರು. ದಿನೇಶ್ ಬಾಬು ಸರ್ ದಯಮಾಡಿ ಜಾಯ್ನ್ ಆಗಿ ನಮ್ಮ ಜೊತೆ ವೇದಿಕೆಯಲ್ಲಿ. ಹಾಗೆ ನಾಗೇಶ್ವರ್ ರಾವ್ ಅವರು, ವಿಗ್ ನಾಗೇಶ್ವರ್ ರಾವ್ ಅಂತಾನೆ ಖ್ಯಾತಿ ಪಡೆದಿರುವಂತವ್ರು. ಸಿನಿಮಾಗೆ ಬಂದು ಬದುಕನ್ನ ಕಟ್ಕೊಂಡು ನಾವು ದುಡ್ಡು ಮಾಡ್ಕೊಂಡು ಆರಾಮಾಗಿ ಇದ್ದು ಬಿಡಬಹುದಿತ್ತು. ಆದ್ರೆ ಸುಮಾರು 1,000ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕೇಶ ವಿನ್ಯಾಸಕರಾಗಿ ಅಂದ್ರೆ ಹೇರ್ ಸ್ಟೈಲಿಸ್ಟ್ ಆಗಿ ಕೆಲಸ ಮಾಡಿರುವಂತ ಇವರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ 2 ಸಿನಿಮಾಗಳಿಗೆ ಹಣ ಹೂಡಿಕೆ ಮಾಡಿದ್ದಾರೆ. ಇಬ್ರು ಕೂಡಿ ವೇದಿಕೆಗೆ ಬರ್ತಿದ್ದಾರೆ. ಒಂದು ಜೋರು ಚಪ್ಪಾಳೆ ಬರಲಿ ನಮ್ಮ ಪ್ರೀತಿಯ ಲೆಜೆಂಡರಿ ಡೈರೆಕ್ಟರ್ ದಿನೇಶ್ ಬಾಬು ಸರ್ ಅವರಿಗೆ, ಹಾಗೆ ನಾಗೇಶ್ವರ ರಾವ್ ಸರ್, ವಿಗ್ ನಾಗೇಶ್ವರ ರಾವ್ ಸರ್, ದ ಸೀನಿಯರ್ ಮೋಸ್ಟ್ ಹೇರ್ ಸ್ಟೈಲಿಸ್ಟ್, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ವೇದಿಕೆಗೆ. ಇನ್ನು ಇಬ್ರು ಕೋ ಪ್ರೊಡ್ಯೂಸರ್ಸ್ ಇದ್ದಾರೆ ಅಭ್ಯಂಜನ ಸಿನಿಮಾಗೆ, ನಾಗರಾಜ್ ಶಾಂಡಿಲ್ಯ ಅವರು ಹಾಗೆ BS ಮಂಜುನಾಥ್ ಅವರು. ಇಬ್ರು ಕೂಡ ನಾನು ಸ್ಟೇಜಿಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ನಾಗರಾಜ್ ಶಾಂಡಿಲ್ಯ ಅವರು ಈಗಾಗಲೇ 12 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ಮಂಜುನಾಥ್ ಅವ್ರನ್ನ ನೇವಿ ಮಂಜು ಅಂತಾನೆ ಕರೀತಾರೆ, 15 ಸಿನಿಮಾಗಳನ್ನ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಜೊತೆಗೆ ಇಬ್ರು ಆಕ್ಟ್ ಕೂಡ ಮಾಡಿದ್ದಾರೆ ಸಿನಿಮಾನಲ್ಲಿ, ಅಭ್ಯಂಜನ ಸಿನಿಮಾಲಿ. ಶುಭವಾಗ್ಲಿ ಅಂತ ಹಾರೈಸ್ತಾ ಇನ್ನು ತಾರಾ ಅನುರಾಧ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು. ಉತ್ತರ ಸಿನಿಮಾಲಿ ಸಮರ್ಥ ನ್ಯಾಯಾಧೀಶೆಯಾಗಿ ಅದ್ಭುತವಾಗಿ ಅಭಿನಯಿಸಿರುವಂತವರು. 2 ಸಿನಿಮಾನ ಡಬಲ್ ಬೊನಾನ್ಸಾರಿ ಸೂಪರ್. ನಮ್ಮ ಆಲ್ ಟೈಮ್ ಫೇವ್ರೆಟ್ ಆಕ್ಟರ್ ನಾರಾಯಣ್ ಸ್ವಾಮಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಹಾಗೆ ಅಭ್ಯಂಜನ ಸಿನಿಮಾದಲ್ಲಿ ಮೇನ್ ಲೀಡ್ ಹೀರೋಯಿನ್ ಅಪೂರ್ವ ಭಾರದ್ವಾಜ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ 1 ದಶಕ ಆಯ್ತು ಅವರು ಸಿನಿಮಾ ರಂಗಕ್ಕೆ ಕಾಲಿಟ್ಟು. ಉತ್ತರ ಸಿನಿಮಾದ ಹೀರೋಯಿನ್ ಸಂಪ್ರತಿ ಆಳ್ವಾ ಅವರ ಡೆಬ್ಯೂ ಸಿನಿಮಾ ಇದು. ಸೊ ಸಂಪ್ರತಿ ಆಳ್ವಾ ಆನ್ ಸ್ಟೇಜ್ ಪ್ಲೀಸ್. ಉತ್ತರ ಸಿನಿಮಾದಲ್ಲಿ ಸೆಕೆಂಡ್ ಲೀಡ್ ಆಗಿ ನೀವು ನೋಡಬಹುದು ಅರ್ಜುನ್ ಚೌಹಾನ್ ಅವರನ್ನ. ದಯಮಾಡಿ ವೇದಿಕೆಗೆ ಬರಬೇಕು.
ಮತ್ತೋರ್ವ ಹಿರಿಯರು ನಮ್ಮ ಕರಿಬಸು ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಅಭ್ಯಂಜನ ಸಿನಿಮಾನಲ್ಲಿ ಒಂದು ರೀತಿಯ ಕೇಂದ್ರ ಬಿಂದು ಆಗಿ ಪಾತ್ರ ನಿಭಾಯಿಸಿದ್ದಾರೆ ಕರಿಬಸು ಸರ್. ಕರಿಸುಬು ಸರ್, ಸಾರಿ, ಕರಿಸುಬು ಸರ್, ಉಲ್ಟಾ ಮಾಡ್ಬಿಟ್ಟೆ. ಕರಿಸುಬು ಸರ್ ಅವರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಪ್ರೀತಿಯಿಂದ ನಮ್ಗೆ ಶುಭ ಹಾರೈಸೋದಕ್ಕೆ ಬಂದಿರುವಂತಹ ಲಕ್ಷ್ಮೀ ಗೋವಿಂದರಾಜ್ ಇಬ್ರು ಕೂಡ ಅಮ್ಮ ವೇದಿಕೆಗೆ ಬರಬೇಕು. ಅಂಡ್ ಸುಂದರಾಜ್ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು, ಶುಭ ಹಾರೈಸಲಿಕ್ಕೆ ಬಂದಿದ್ದಾರೆ. ಕಣ್ಣು ಪತ್ರಿಕೆಯ ಸಂಸ್ಥಾಪಕರಾದಂತಹ ಶಿವಕುಮಾರ್ ಅವರು ಕೂಡ ದಯಮಾಡಿ ಜಾಯ್ನ್ ಆಗಿ. ಇದೇ ವಾರದಲ್ಲಿ 2ನೇ ಬಾರಿ ಪ್ರೆಸ್ ಮೀಟ್ ಅಲ್ಲಿ ನಮ್ ಜೊತೆ ಆಗ್ತಾ ಇದ್ದಾರೆ, ಶುಭ ಹಾರೈಸೋದಕ್ಕೆ ಬಂದಿದ್ದಾರೆ. ಸಿನಿಮಾನಲ್ಲಿ ನಾವೆಲ್ಲ ಅದ್ಭುತವಾಗಿ ಕಾಣಿಸೋದಕ್ಕೆ ಮುಖ್ಯ ಕಾರಣೀಭೂತರು ನಮ್ಮ ಪ್ರಸಾದನ ಕಲಾವಿದರು, ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಪ್ರಸಾದನ ಕಲಾವಿದರು. ಎಷ್ಟೋ ಜನರಿಗೆ ಒಂದು ಬ್ರೇಕ್ ಕೊಡುವಲ್ಲಿ ಅನ್ಸಂಗ್ ಹೀರೋ ರಾಮಕೃಷ್ಣ ಅವರು. ಮೊನ್ನೆ ಅಷ್ಟೇ ಅವರ ಗರಡಿಯಲ್ಲಿ ಪಳಗದಂತ ಕುಮಾರಣ್ಣ ಅವರು ನನ್ ಮಗಳೇ ಸೂಪರ್ ಸ್ಟಾರ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು. ಹಾಗೆ ಈಗ ಹತ್ತಿರದ ಒಡನಾಡಿ ಸ್ನೇಹಿತ ನಾಗೇಶ್ವರ ರಾವ್ ಅವರು ಅವರ ಗರಡಿಯಲ್ಲೇ ಪಳಗಿರುವಂತದ್ದು. ರಾಮಕೃಷ್ಣ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಒಂದೇ ವೀಕಲ್ಲಿ ನಿಮ್ಮ ಹತ್ತಿರದ ಒಡನಾಡಿಗಳು ಫಿಲಂ ಪ್ರೊಡ್ಯೂಸ್ ಮಾಡಿರುವಂತದ್ದು ನಿಜಕ್ಕೂ ಖುಷಿಯ ಸಂಗತಿ. ಆರ್ಟಿಸ್ಟ್ ನಮ್ಮ ಶಶಿರೇಖಾ ಅವರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಜೆ ಕೃಷ್ಣ ಸರ್ ಜಾಯಿನ್ ಆಗಬೇಕು. ಜೆ ಕೃಷ್ಣ ಸರ್. ವೇದಿಕೆನೂ ತುಂಬಿದೆ, 2 ಟ್ರೇಲರ್ ನೋಡಿ ಹೃದಯನೂ ತುಂಬಿ ಬಂದಿದೆ. ಸಿನಿಮಾ ನೋಡಿದಂತ ಆಡಿಯನ್ಸ್ಗೂ ಅದೇ ಫೀಲ್ ಪಕ್ಕ ಆಗಲಿದೆ ಅನ್ನೋ ಭರವಸೆಯನ್ನ ಮೂಡಿಸಿದೆ 2 ಟ್ರೇಲರ್ಸ್. ವಾಡಿಕೆ ಏನಪ್ಪಾ, ನಮ್ಮ ಸಂಪ್ರದಾಯ ಏನಪ್ಪಾ ಅಂತ ಹೇಳಿದ್ರೆ ಪ್ರೆಸ್ ಮೀಟ್ಸ್ ನಲ್ಲಿ ಅದು ಯಾವುದೇ ಸಿನಿಮಾ ಕಾರ್ಯಕ್ರಮ ಆಗಿದ್ರು ಕೂಡ ಆ ಸಿನಿಮಾದ ಕ್ಯಾಪ್ಟನ್ ಮೊದಲಿಗೆ ಮಾತಾಡ್ತಾರೆ, ಸಿನಿಮಾದ ಆಗು ಹೋಗು ತಿರುಳನ್ನ ತಿಳಿಸ್ತಾರೆ. ಆದ್ರೆ ಇಲ್ಲಿ ನಮ್ಮ ಕ್ಯಾಪ್ಟನ್ ಇವತ್ತು ಸೈಲೆಂಟ್ ಆಗಿರ್ತಾರೆ. ಯಾಕಂದ್ರೆ ದಿನೇಶ್ ಬಾಬು ಸರ್ ಅವರು ಮಾತಾಡ್ತಾರೆ ಅಂತ ನಾವೆಲ್ಲರೂ ಕಾತರರಾಗಿ ಕಾಯ್ತಾ ಇದ್ವಿ. ಆದ್ರೆ ಸರ್ ನನಗೊಂದು ಮಾತು ಹೇಳಿದ್ರು, ನಾನು ಏನ್ ಮಾತಾಡ್ಬೇಕು ಅದನ್ನ ನನ್ನ ಸಿನಿಮಾ ಮೂಲಕ ಮಾತಾಡ್ಸಿದ್ದೀನಿ, ಸೊ ನಾನಿವತ್ತು ಮಾತಾಡೋದಿಲ್ಲ, ನನ್ನ ಸಿನಿಮಾ ಮಾತಾಡತ್ತೆ ಅಂತ ಹೇಳಿದ್ದಾರೆ. ನನ್ನ ಸಬಾರ್ಡಿನೇಟ್ಸ್ ಎಲ್ಲರೂ ಮಾತಾಡ್ತಾರೆ, ನಾನು ಸೈಲೆಂಟ್ ಆಗಿರ್ತೀನಿ. ನಿಮ್ಮ ಇರುವಿಕೆನೆ ಬಹಳ ಹೇಳುತ್ತೆ ಸರ್. ಸೊ ವಿ ಆರ್ ವೆರಿ ಪ್ರೌಡ್. ನೀವು ನಮ್ಮ ಸ್ಯಾಂಡಲ್ವುಡ್ಗೆ ಅತ್ಯದ್ಭುತವಾದಂತಹ ಸಿನಿಮಾಗಳನ್ನ ಕಟ್ಕೊಟ್ಟಿದ್ದೀರಾ. ಹೃದಯಾಂತರಾಳದಿಂದ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ, ಸೊ ಸರ್ ಇವತ್ತು ಸೈಲೆಂಟ್ ಆಗಿರ್ತಾರೆ. ಸಿನಿಮಾ ಇನ್ನೇನು ಜೂನ್ 12ನೇ ತಾರೀಕು ಅವರ ಮಾತುಗಳನ್ನ ಆಡುತ್ತೆ ದೊಡ್ಡ ಪರದೆ ಮೇಲೆ ಅಂತ ಹೇಳ್ತಾ, ಮೊದಲಿಗೆ ನಾನು 2 ಸಿನಿಮಾದ ನಾಯಕ ನಟ ನಾರಾಯಣ ಸ್ವಾಮಿ ಅವರನ್ನು ಮಾತಾಡಿಸ್ತಾ ಇದ್ದೀನಿ. ಸೊ ನಿಮ್ಮ ಹೆಗಲ ಮೇಲೆ ಆ ಜವಾಬ್ದಾರಿ ಶಿಫ್ಟ್ ಆಗಿದೆ. 2 ಸಿನಿಮಾ ಬಗ್ಗೆ ಪ್ರತ್ಯೇಕವಾಗಿ ವಿಚಾರಗಳನ್ನ ತಿಳಿಸ್ಬೇಕು. ಹೌ ಸ್ಪೆಷಲ್ ಇಟ್ ಇಸ್ ಮತ್ತು ನಿಮ್ಮ ಒಂದು ಕ್ಯಾರೆಕ್ಟರ್ ಬಗ್ಗೆ ದಯಮಾಡಿ ತಿಳಿಸಿ. ಇವತ್ತು ನಿನ್ನೆ ನನ್ನ ಸಚಿನ್ ಫೋನ್ ಮಾಡಿ ಸಚಿನ್ ಫೋನ್ ಮಾಡಿ, ಅಣ್ಣ ನಾಳೆ ನಮ್ಮ ಸಿನಿಮಾ ಟ್ರೈಲರ್ ರಿಲೀಸು, ನೀನು ಬರಬೇಕು ಅಂದರು. ಎಷ್ಟೊತ್ತಿಗಪ್ಪ ಅಂದೆ? 12 ಗಂಟೆಗೆ. ನಮ್ಮ ಚೇಂಬರ್ ಮೀಟಿಂಗು 12 ಗಂಟೆಗೆ ಇತ್ತು. ನಾನು ಅವ್ನು ಹೇಳಿದೆ ಫೋಟೋ ಹಾಕ್ಬಿಟ್ಟೆ. ಯಾವಾಗ ಫೋಟೋ ಹಾಕ್ಬಿಟ್ಟು ಬರ್ತಾರೆ ಅಂದ ತಕ್ಷಣ ಅದರ ಅರ್ಥ ಬೇರೆ ಆಗಿಬಿಡುತ್ತೆ. ನಾನು ಆಮೇಲೆ ನಮ್ಮ ಅಧ್ಯಕ್ಷನ ಕೇಳಿಕೊಂಡು ಒಂದು ಅರ್ಧ ಗಂಟೆ ತಡವಾಗಿ ಬರ್ತೀನಿ ಅಂತಂದೆ. ನಾನು 12 ಗಂಟೆಗೆ ಇದ್ದೆ. ಆದರೆ ಇವತ್ತು ನಾನು ಹೊರಡಬೇಕಾಗಿತ್ತು. ಅದಕ್ಕೋಸ್ಕರ ನಾರಾಯಣಸ್ವಾಮಿ ಅವ್ರನ್ನ ಕ್ಷಮೆ ಕೇಳ್ತಾ ನಾನು ಮಾತಾಡ್ತೀನಿ. ನನಗೆ ಇಲ್ಲಿ ಮಾತಾಡೋ ಹಕ್ಕು ಜಾಸ್ತಿ ಇದೆ. ಕಾರಣ ಇಷ್ಟೇ, ನಾನು ನೋಡಿದಂಥ ಯಾವತ್ತೂ ಒಂದು ನಿರ್ದೇಶಕನಿಗೆ ಮೊದಲನೇ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೀತಾರೆ. ಅಂತಹ ಒಂದು ನಿರ್ದೇಶನವನ್ನು ಜವಾಬ್ದಾರಿಯನ್ನು ಯಾವ ರೀತಿ ಹೊತ್ತಿದ್ದಾರೆ ಅಂತ ದಿನೇಶ್ ಬಾಬಾ ಬಗ್ಗೆ ನಾವು ಹೇಳೋ ಅಗತ್ಯನೇ ಇದೆ. ಅವ್ರಿಗೆ ಸಿನಿಮಾಟೋಗ್ರಾಫರ್ ಅವರು ತಮಿಳುನಾಡಲ್ಲಿ ಕೋಕಿಲಾ ಮೋಹನ್ ಜೊತೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಗಲೇ ಪರಿಚಯ ಆಗಿತ್ತು ದಿನೇಶ್ ಬಾಬು ಹಾಗೂ ಸುಹಾಸಿನಿ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ದಿನೇಶ್ ಬಾಬು ಪರಿಚಯ ಆಗಿ
ಕನ್ನಡಕ್ಕೆ ಬಂದ ತಕ್ಷಣ ಅನೇಕ ಉತ್ತಮವಾದ ಸಿನಿಮಾಗಳನ್ನು ಕೊಡ್ತಾ ಹೋದರು. ಅದು ವಿಷ್ಣುವರ್ಧನ್ ಜೊತೆ ಮಾಡಿದಂಥ ಸುಪ್ರಭಾತ ಇರ್ಬೋದು, ಲಾಲಿ ಇರ್ಬೋದು, ರಮೇಶ್ ಅರವಿಂದ್ ಜೊತೆ ಮಾಡಿದಂಥ ಅಮೃತ ವರ್ಷಿಣಿ ಇರ್ಬೋದು, ಅನಂತ್ ನಾಗ್ ಜೊತೆ ನಾನೇನೂ ಮಾಡಲಿಲ್ಲ ಅನ್ನುವ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು, ಹೆಂಡತಿಗೆ ಹೇಳ್ಬೇಡಿ ಅದು ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲಿ ಕಾಶಿನಾಥ್ ಮಾಡಿದಂತ ಕಾಣುತ್ತೆ, ಸಂಕೇತ್ ಕಾಶಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಅವ್ರ ಜೊತೆ ಕೆಲಸ ಮಾಡುವಾಗ ನಾವು ಕಲಿಯೋದು ತುಂಬ ಇರುತ್ತೆ. ಅವರ ಶ್ರದ್ಧೆ ಎಷ್ಟಿರ್ತಂದರೆ ಬೆಳಗಿನ ಜಾವ 5 ಗಂಟೆಗೆ ರೆಡಿ ಇರಬೇಕು ಆರ್ಟಿಸ್ಟ್. ಆ ರೀತಿ ಕೆಲಸ ಮಾಡುವಂಥ ಒಂದು ಪ್ರತಿಭೆ. 5 ಗಂಟೆಗೆಲ್ಲ ಹೌದಪ್ಪ, ಅದನ್ನೇ ಹೇಳ್ತಾ ಇದ್ದು. ಇವತ್ತು ಆ ಒಂದು ಥರದ ಕೆಲಸ ಮಾಡೋಲ್ಲ ಕಮ್ಮಿ ಆಗಿಬಿಟ್ಟಿದ್ದಾರೆ. ಇವತ್ತು ಸಿನಿಮಾ ರಂಗ, ಕನ್ನಡ ಸಿನಿಮಾಗಳ ಅನೇಕ ಸಿನಿಮಾಗಳು ಬಿಡುಗಡೆ ಆಗುತ್ತೆ, 1 ಶೋ 2 ಶೋಗೆಲ್ಲ ತೆಗೆದು ಬಿಡ್ತಾರೆ ಪಿಕ್ಚರ್. ಈ ರೀತಿಯಾದ ಒಂದು ನೋವನ್ನು ನಾವು ಪ್ರತಿದಿನ ನಮ್ಮ ಚೇಂಬರಲ್ಲಿ ಎದುರಿಸ್ತಾ ಇದ್ದೀವಿ. ಆದರೆ ಇವತ್ತು ಈ 2 ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ದಾಗ ಉತ್ತರನೇ ಒಂಥರ ಇತ್ತು, ಅಭ್ಯಂಜನನೇ ಒಂಥರ ಇತ್ತು. ನೀವು ನೋಡ್ಬೋದು ಆ ಸಿನಿಮಾಗಳ ಒಂದು ಏನು ಮೇಕಿಂಗ್ ಇದೆಯಲ್ಲ, ಅದರಲ್ಲೇ ಗೊತ್ತಾಗತ್ತೆ ಎಷ್ಟು ಡೀಪ್ ಆಗಿ ಸ್ಟಡಿ ಮಾಡಿ ಒಂದೊಂದನ್ನು ಫ್ರೇಮ್ ಬೈ ಫ್ರೇಮ್ ಚೆನ್ನಾಗಿ ಮಾಡಿರೋಂಥ ನನ್ನ ಆತ್ಮೀಯ ಗೆಳೆಯ ಹಾಗೂ ನಿರ್ದೇಶಕ ದಿನೇಶ್ ಬಾಬುಗೆ ಒಂದು ದೊಡ್ಡ ಸಲಾಂ. ಚೆನ್ನಾಗಿ ಹೊಡಿರಪ್ಪ, ಚಪ್ಪಾಳೆ ಹೊಡೆದ್ರೆ ಆರೋಗ್ಯ ಚೆನ್ನಾಗಿ ಅಂತ. ಅದಕ್ಕೆ ಅವಾಗವಾಗ ಅವ್ರು ಹೇಳ್ತಾ ಇದ್ದಾರೆ. 2ನೇದು, ಈ ಸಿನಿಮಾದಲ್ಲಿ ಮಾಡಿದಂಥ ನಟ ನಟಿಯರ ಬಗ್ಗೆ ನಾನು ಹೇಳಬೇಕು. ಮುಖ್ಯವಾಗಿ ತಾರಾ ನ್ಯಾಷನಲ್ ಅವಾರ್ಡ್ ವಿನ್ನರು, ನನ್ನ ಗೆಳತಿ. ಯಾವುದೇ ಪಾತ್ರವನ್ನು ಕೊಟ್ಟರೆ ಆ ಪಾತ್ರಕ್ಕೆ ಹಾಗೆ ಒಪ್ಕೊಂಡು ಆಕೆ ಮಾಡುವಂಥ ಅನೇಕ ಹಸೀನಾ ಇರ್ಬೋದು, ಅಥವಾ ಈ ಪಿಕ್ಚರ್ ಇರ್ಬೋದು. ಈಗ ಇದ್ರಲ್ಲಿ ನೋಡಿದೆ, ನೀವು ನೋಡಿದ ತಕ್ಷಣ ಪಕ್ಕ ಜಡ್ಜಿ ಟಂಗಿ ಅಂತಂದೆ. ಅದೇ ಥರ ಆಕೆ ಮಾತು ಕೂಡ ಹಾಗೆ ಇತ್ತು, ನನಗೆ ಗತ್ತಿತ್ತು. ಅಫ್ಕೋರ್ಸ್ ನಾರಾಯಣ ಸ್ವಾಮಿ 2 ಪಿಕ್ಚರಲ್ಲೂ ಹೀರೋ. ನಾನು ಪ್ರತಿ ಸಲ ಒಂದು TV ಸೀರಿಯಲ್ ಮಾಡಿದಾಗೆಲ್ಲ ಹೇಳ್ತಾ ಇದ್ದೆ, ನೀನು ಯಾಕೋ ಸಿನಿಮಾದಲ್ಲಿ ಮಾಡೋದಿಲ್ಲ ಅಂತ. ಎಂಥ ಪ್ರತಿಭೆ ರೀ ಅವನು, ಭಾಳ ಅತ್ಯಂತ ಒಳ್ಳೆ ಮಟ್ಟಕ್ಕೆ ನೀನು ಏರ್ತೀಯ, ನೀನು ಹೋಗ್ತೀನೋ ಅನ್ನೋ ನಂಬಿಕೆ ನನಗಿದೆ. ಅದೇ ರೀತಿ ಕರಿಸುಬ್ಬ. ಈ ಕರಿಸುಬ್ಬ ಹೆಂಗಂದರೆ ಒಂಥರ ಕೆಮಿಲಿ ಅಂತ, ಯಾವ ಮರಕತನ ಆ ಬಣ್ಣ ಆಗ್ಬಿಡ್ತಾನೆ ಅವನು. ನೋಡಿ, ಇದರಲ್ಲಿ ನಾನು ಮಾಡಿದ್ದೆ ಅನ್ವೇಷಣೆ ಅಂತ ಒಂದು ಪಿಕ್ಚರ್ ಮಾಡಿದೆ. ಅದರಲ್ಲಿ ನಂದು ಹೆಣದ ಪಾತ್ರ ಇತ್ತು. ಯಾರೋ ಒಬ್ರು ಬರೆದಿದ್ರು, ಹೆಣದ ಪಾತ್ರದಲ್ಲಿ ಜೀವಂತ ಅಭಿನಯ ಅಂತ. ನನಗದು ಖುಷಿ ಆಯ್ತಮ್ಮ. ಬಹುಶಃ ಅದನ್ನೇ ಕರಿಸುಬ್ಬ ನೀರಲ್ಲಿ ಮಾಡಿದ್ದಾನೆ, ಅಭಿಂಜನದಲ್ಲಿ ಮಾಡಿದ್ದಾನೆ. ಅವನ ಒಂದೊಂದು ಎಕ್ಸ್ಪ್ರೆಷನ್ ನೋಡ್ತಾ ಇದ್ದಾಗ, ಆ ಪೋಸ್ಟರ್ ಎಕ್ಸ್ಪ್ರೆಷನ್ ನೋಡಿದಾಗಲೇ ಗೊತ್ತಾಯಿತು ತುಂಬ ಚೆನ್ನಾಗಿದೆ ಅಂತ. ಮತ್ತೆ ಹೊಸಬರು ಒಂದಷ್ಟು ಜನ ಬಂದಿದ್ದಾರೆ. ಈ ಕಾಲಘಟ್ಟದಲ್ಲಿ ಅವ್ರಿಗೆ ನಾವು ಆಶೀರ್ವಾದ ಮಾಡೋದಷ್ಟೇ ಕೆಲಸ ನಮ್ಮದು. ಮುಖ್ಯವಾಗಿ ನಿಮಗೆ ಎಲ್ಲ ಮಾಧ್ಯಮದವ್ರಿಗೆ ಇವತ್ತು ಹೊಸ ರೀತಿಯ ಸಿನಿಮಾಗಳು ಬರ್ತಾ ಇದೆ. ಮೊದಲೆಲ್ಲ ರೀಲಿಂದ ಬರ್ತಾ ಇತ್ತು, ಆಮೇಲೆ ಅದು ಡಿಜಿಟಲ್ ಆಯಿತು, ಈಗ ಕಂಪ್ಲೀಟ್ ಅದನ್ನು ಬೇರೆ ಥರನೇ AI ಕಾರ್ಯ ಹೋಗ್ತಾ ಇದೆ. ಈ ಥರ ಎಲ್ಲ ಬದಲಾವಣೆಗಳಲ್ಲೂ ಕೂಡ 50 ವರ್ಷದಿಂದ ಸತತವಾಗಿ ಒಂದು ಚಿತ್ರರಂಗದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಿಜವಾಗ್ಲೂ ಶ್ರೇಷ್ಠರು ಅಂತಲೇ ಹೇಳಬೇಕು. ಹಾಗಾಗಿ ದಿನೇಶ್ ಬಾಬು ಸರ್, ವಾಟ್ ಎವರ್ ಯು ಹ್ಯಾವ್ ಡನ್ ಸೋ ಫಾರ್, ಐ ಥಿಂಕ್ ಯು ಕ್ಯಾನ್ ಸ್ಟಿಲ್ ವರ್ಕ್ ಫಾರ್ another 10 years ಈಸಿಲಿ. ಆ್ಯಂಡ್ ಯಾರೋ ಕೇಳಿದ್ರು, ಈ ಸಿನಿಮಾದಲ್ಲಿ ನೀವು ಇದ್ದೀರಂತ. ಸರ್, ನೀವು ಹೋಗಿ ನೀವು ಯಾಕೆ ಸರ್ ಕರೆದಿಲ್ಲ ನನ್ನ ಈ ಪಿಕ್ಚರ್ಗೆ? ಚೇಂಬರಲ್ಲಿ ಈಗ 3 ತಿಂಗಳಿಂದ ಈ ಪಿಕ್ಚರ್ ಮಾಡಿ ನಾವು ಒಂದು 2-3 ವರ್ಷ ಆಗಿರ್ಬೇಕಂತ ಕಾಣುತ್ತೆ. ಇರಲಿ, ವಾಟ್ ಎವರ್ ಇಟ್ ಈಸ್. ಯಾಕೆಂದರೆ ಕೆಲವು ಸಮಯ ನಮ್ಗೆ ಅನ್ಸುತ್ತೆ ಇಂಥವ್ರ ಜೊತೆ ನಾವು ಕೆಲಸ ಮಾಡಿಲ್ವ ಅಂತ ಒಂದು ಕೊರಗಿರುತ್ತೆ. ಅವರೇ ಹೇಳಿದ್ದಾರೆ, ನೆಕ್ಸ್ಟ್ ಫಿಲ್ಮಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ನಂಬಿಕೆಯಲ್ಲಿ, ಆ ಒಂದು ವಿಚಾರದಲ್ಲಿ ನನ್ನೆಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತು ಕ್ಷಮೆಯನ್ನು ಯಾಚಿಸ್ತಾ, ಮೀಟಿಂಗ್ ಇರೋದ್ರಿಂದ ನಾನು ಬಿಡುವು ತಗೋತೀನಿ. ಹಾಗೆ ಇವತ್ತು ನಮ್ಮ ರಾಜ್ಕುಮಾರ್ ಅವರ ಅಳಿಯ ಅಂತ ಹೇಳಲ್ಲ, ಅವರ ಮನೆ ದೇವರು ನಮ್ಮ ಗೋವಿಂದರಾಜ್, ನಿಜವಲ್ಲೂ. ಹಾಗೇನೆ ನನ್ನ ತಂಗಿ ಲಕ್ಷ್ಮಿ. ಪ್ರತಿ ಸಲ ನನಗೆ ಏನಾದರೂ ಒಂದು ವಿಚಾರ ಬಂತು ಅಂದರೆ ಅವರ ಒಂದು ಭಾವನೆ ಇದೆಯಲ್ಲ, ಅತ್ಯಂತ ಉತ್ಕೃಷ್ಟವಾದದ್ದು, ಬಹಳ ಶ್ರೇಷ್ಠವಾದದ್ದು. ನನಗೆ ಆ 2000ರಲ್ಲಿ ಅವ್ರು ಕಾಡಿಗೆ ಹೋದಾಗ ಅದು ಏನು ಥರ ಅನುಭವಿಸಿದ್ರು ಈ ಅಣ್ಣ, ನಿಜವಾಗ್ಲೂ ಅದೆಲ್ಲ ಒಂದ್ಸಲಿ ನನ್ನ ಕಣ್ಮುಂದೆ ಬಂದ್ಬಿಡುತ್ತೆ. ಆದರೆ ಬದುಕು ಬದಲಾವಣೆ ಆಗ್ತಾನೆ ಇರುತ್ತೆ. ಇವತ್ತು ಬಂದು ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ರಾಜ್ಕುಮಾರೇ ಆಶೀರ್ವಾದ ಮಾಡ್ದಂಗಿದೆ. ಆ ಒಂದು ಪ್ರೀತಿ ನನಗಿದೆ. ಎಲ್ರಿಗೂ ಧನ್ಯವಾದ ಹೇಳ್ತಾ, ಮುಖ್ಯವಾಗಿ ನಿರ್ಮಾಪಕ, ಅನ್ನದಾತ. ನನಗೆ ಈ ನಾಗೇಶ್ವರರಾವು ವಿಗ್ ಮೇಕರು, ಅಂದರೆ ಎಲ್ಲ ಬೋಲ್ಟಲ್ಗಳನ್ನ ಅಲಂಕಾರ ಮಾಡಿಬಿಡ್ತಾಯಿದ್ರು. ಬಹುಶಃ ಅವರ ಜೊತೆ ಸಾಥ್ ಕೊಟ್ಟಂಥ ಮಂಜುನಾಥ್ ಇರ್ಬೋದು, ಶಾಂಡಿಲ್ಯ ಇರ್ಬೋದು. ಶಾಂಡಿಲ್ಯ
ಥಿಯೇಟ್ರಿಂದ ಬಂದವರು, ರಂಗಭೂಮಿಯಿಂದ ಬಂದಂಥ ಪ್ರತಿಭೆ, ಅವ್ರಿಗೂ ನನ್ನ ಧನ್ಯವಾದಗಳು ಹೇಳ್ತಾ, ಮುಖ್ಯವಾಗಿ ಇವತ್ತು ರಾಮಕೃಷ್ಣ, ಮೇಕಪ್ ರಾಮಕೃಷ್ಣ ನನ್ನ ಜೊತೆ ಇದ್ದಾನೆ. ಹೆಚ್ಚು ಕಡಿಮೆ ನನ್ನ ಅವನ ಜರ್ನಿ ಸೇಮ್, ಅಥವಾ ಒಂದು 2 ವರ್ಷ ದೊಡ್ಡವನು ನನಗಿಂತ ಇದರಲ್ಲಿ ಚಿತ್ರರಂಗದಲ್ಲಿ. ಹಾಗೆ ಜೆ ಕೃಷ್ಣ ಅವ್ರಿಗೆ ನಮಸ್ಕಾರ ಹೇಳ್ತಾ, ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲ, ಅವರು ಸಾಧನೆ ಮಾತಾಡ್ತಾ ಇದ್ದರೆ ನನ್ನೊಬ್ಬನೇ ಮಾತಾಡ್ಬಿಡುತ್ತೆ. ಯಾಕೆಂದ್ರೆ ಅದನ್ನು ಮಾತಾಡೋಕ್ಕೆ ಬೇಕಾದ ಜನ ಇದ್ದಾರೆ. ಯಾಕೆಂದ್ರೆ ಇದು ಸಾಧ್ಯ ಅಲ್ಲಲ್ಲ. ನಾನು ಒಂದು ವಿಚಾರ ನಾನು ಇವತ್ತು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದು ಎಷ್ಟು ಪ್ರಸ್ತುತನೋ ಇಲ್ಲೋ ಗೊತ್ತಿಲ್ಲ. ಶಂಕರ್ನಾಗ್ ಮಾಡಿದ ಮಹೇಶ್ವರ ಸಿನಿಮಾ ನಂತರ ನಾನು ನೆನೆಸ್ಕೊಳ್ಳೇಬೇಕು, ಒಂದು ಘಟನೆ ನಡೀತು. ಅದು ಸುಮಲತಾ ಇರ್ಬೋದು ಅಥವಾ ಶಂಕರ್ನಾಗೆ ಇರ್ಬೋದು ಅಂತ. ಶಂಕರ್ನಾಗ್ ಆಗ್ತಾನೆ ನನ್ನ ಕಾರ್ ಇತ್ತು, ಅವಾಗ ನನ್ನ ಹತ್ರ ಒಂದು ಕಾರ್ ಇತ್ತು, 4141 ಅಂತ ಕಾರ್, 4141 ಅಂತ ಇತ್ತು. ಅವನು 118 ಕಾರ್ ಬಂತು, ಬೂದು ಕಲರ್ ಇರೋದು 118 ಕಾರ್ ಬಂತು. ಆ ಕಾರನ್ನು ತೊಗೊಳಕ್ಕೆ ನಾವು ಇವರ ಆ ಮಹೇಶ್ವರ ಸಿನಿಮಾಯಿಂದ ನಾನು ಶಂಕರ್ನಾಗು ನನ್ನ ಗಾಡಿನಲ್ಲಿ ಅವನು ಡ್ರೈವ್ ಮಾಡ್ತಾ ಬೆಂಗಳೂರು ಬಂದ. ಬಹುಶಃ ಶಂಕರ್ನಾಗು ಅಂಬರೀಷ್ ಎಲ್ಲ ಗೊತ್ತಲ್ಲ ಯಾವ ಸ್ಪೀಡಲ್ಲಿ ಹೋಗ್ತಾರೆ ಅಂತ. ಫುಟ್ಪಾತ್ ಇದ್ದರೆ ಫುಟ್ಪಾತ್ ಮೇಲೆ ಓಡೋದು. ಕೇವಲ 2 ಗಂಟೆಯಲ್ಲಿ ಬೆಂಗಳೂರು ತಲುಪೋದಂತ ಅವನು ಗಾಡಿ ತೊಗೊಂಡು ನನ್ನ ಗಾಡಿನ ನಾನು ಬಿಟ್ಟೆ, ಅವ್ರ ಗಾಡಿನ ತೊಗೊಂಡು ಬಂದಿದ್ವಿ. 118 ಬೂದು ಕಲರ್ದು. ಬರ್ತಾ ನಾನು ಹೇಳಿದೆ, ನನಗೂ ಒಂದು ಸಲ ಓಡಿಸ್ಬೇಕು, ಗಾಡಿ ಕೊಡು ಅಂತ ಹೇಳಿದೆ. ಬೇಡ, ನಿನಗೆ ಬೆಂಗಳೂರಿನಲ್ಲಿ ಬಂದ್ಮೇಲೆ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಬಂದಿದ್ದು. ಅಲ್ಲಿ ನನ್ನ ಮತ್ತೊಂದು ಘಟನೆ ಆಗುತ್ತೆ. ನನ್ನ ಡಾಕ್ಟರ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅಲ್ಲಿ ಪ್ರಮೀಳಾ ಜೋಶಿನ ಆ್ಯಕ್ಟ್ ಮಾಡಿದ್ರು. ಬಂದಾಗ ಇದಕ್ಕೆ ತಲೆ ಸುತ್ತು ಬಂತು. ತಲೆ ಸುತ್ತು ಬಂದ ತಕ್ಷಣ ಅಲ್ಲಿದ್ದ ಡಾಕ್ಟ್ರುಗಳು ಕೈ ಹಿಡಿದು ಗುಡ್ ನ್ಯೂಸ್ ಅನ್ನೋದು. ಗುಡ್ ನ್ಯೂಸ್, ಮೈಸೂರಿನ ಚಾಮುಂಡೇಶ್ವರಿ ಆಶೀರ್ವಾದ. ಇವತ್ತು ನಾನು ಮರೆಯಲ್ಲ. ಇವತ್ತು ಮೇಘನ ಏನಿದ್ದಾಳೆ, ಅದು ಆ ಸಿನಿಮಾದಲ್ಲಿ ಆದಂಥ ಒಂದು ಘಟನೆ. ಶಂಕರ್ನಾಗು ಪ್ರಮೇಳನ ಎತ್ಕೊಂಡು ಎಲ್ಲ ಕುಣಿದ್ರು, ಎಲ್ಲರೂ ಸಂಭ್ರಮವನ್ನು ಪಟ್ಟರು. ಇದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಇದು ಮಹೇಶ್ವರ ಸಿನಿಮಾದಲ್ಲ ನಡೆದಂಥ ಘಟನೆ. ಆಮೇಲೆ ಏನು ನಡೀತು ಅನ್ನೋದಕ್ಕೆ ಬಗ್ಗೆ ನಾನು ವಿವರಣೆ ಕೊಡಬೇಕಾಗಿಲ್ಲ. 1990 ಸೆಪ್ಟೆಂಬರ್ 30 ಅಷ್ಟೇ. ಧನ್ಯವಾದಗಳು. ಇವತ್ತು ಮೇಘನ ಏನಿದ್ದಾಳೆ, ಅದು ಆ ಸಿನಿಮಾದಲ್ಲಿ ಆದಂಥ ಒಂದು ಘಟನೆ. ಶಂಕರ್ನಾಗು ಪ್ರಮೇಳನ ಎತ್ಕೊಂಡು ಎಲ್ಲ ಕುಣಿದ್ರು, ಎಲ್ಲರೂ ಸಂಭ್ರಮವನ್ನು ಪಟ್ಟರು. ಇದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಇದು ಮಹೇಶ್ವರ ಸಿನಿಮಾದಲ್ಲ ನಡೆದಂಥ ಘಟನೆ. ಆಮೇಲೆ ಏನು ನಡೀತು ಅನ್ನೋದಕ್ಕೆ ಬಗ್ಗೆ ನಾನು ವಿವರಣೆ ಕೊಡಬೇಕಾಗಿಲ್ಲ. 1990 ಸೆಪ್ಟೆಂಬರ್ 30 ಅಷ್ಟೇ. ಧನ್ಯವಾದಗಳು. ಇಂತಹ ಲೆಜೆಂಡ್ಸನ್ನು ನೋಡಿದಾಗ ಏನೋ ಒಂದು ರೀತಿ ಆನಂದವೂ ಆಗತ್ತೆ. ಅವ್ರು ಹೇಳುವಂಥ ಇಂತಹ ಸಂದರ್ಭಗಳನ್ನು ಅವರು ಮತ್ತೆ ನೆನಪಿಸ್ಕೊಂಡಾಗ ನಮ್ಮ ಕಣ್ಣಾಲಿಗಳು ಕೂಡ ತುಂಬಿ ಬರುತ್ತೆ. ಸುಂದರಾಜ್ ಸರ್, ಬಹಳ ಸುಂದರವಾಗಿ ವಿಶ್ಲೇಷಿಸಿದ್ದೀರಾ. ಎಲ್ಲರ ಅದ್ಭುತವಾದ ಒಂದು ಜರ್ನಿಯನ್ನು ಎಷ್ಟು ಪುಟ್ಟದಾಗಿ ಸ್ವೀಟ್ ಆಗಿ ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅತಿ ಸುಂದರ ನಿಮ್ಮ ಮಾತು. ಧನ್ಯವಾದಗಳು ಅಂತ ಹೇಳ್ತಾ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ನಾಗೇಶ್ವರ ಸರ್ ಜಾಯ್ನ್ ಆಗಿ ಸ್ಟೇಜಲ್ಲಿ. ನಾರಾಯಣ ಸ್ವಾಮಿ ಸರ್ ಅವರ ಮಾತನ್ನ ಕೇಳೋಣ. ನಂತರದಲ್ಲಿ ಗೋವಿಂದರಾಜ ಸರ್ ಕೂಡ ಮಾತನಾಡುತ್ತಾರೆ. ಎಲ್ರಿಗೂ ನಮಸ್ಕಾರ. ಒಂದು ನಾರಾಯಣ್ ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಜೊತೆಗೆ 2 ಸಿನಿಮಾಗಳು ಬರ್ತಾ ಇದೆ. ಆಲ್ ದ ವೆರಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು. ಕೀಪ್ ರಾಕಿಂಗ್. ಥ್ಯಾಂಕ್ ಯು. ಮೊದಲನೇದಾಗಿ ಇಷ್ಟು ದೊಡ್ಡವ್ರ ಮೇಲೆ ಜೊತೆಯಾಗಿ ಸ್ಟೇಜ್ ಹಂಚ್ಕೊತಾ ಇದ್ದೀನಿ ಅನ್ನೋದು ಒಂದು ಸೌಭಾಗ್ಯ. ನಾನು ಮೊದಲು ಬಾಬು ಸರ್ ವಿಷಯದಿಂದ ಸ್ಟಾರ್ಟ್ ಮಾಡ್ತೀನಿ. ಬಲಗಾಲಿಟ್ಟು ಒಳಗೆ ಬಾ ಅನ್ನೋ ಒಂದು ಸಿನಿಮಾಯಿಂದ ಶುರುವಾಗಿದ್ದ ನಮ್ಮ ನಂಟು ಇಲ್ಲಿವರೆಗೂ ಕರ್ಕೊಂಡ್ಬಂದು ಕೂರಿಸಿದೆ ಇವತ್ತು ನನಗೆ. ಅವ್ರು ಎಂತೆಂಥ ಆ್ಯಕ್ಟರ್ಗಳಿಗೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ. ಅಂಥದ್ರಲ್ಲಿ ಅವ್ರ ಸಿನಿಮಾಗಳಲ್ಲಿ ನಾವುಗಳು ಆ್ಯಕ್ಟ್ ಮಾಡಿದ್ದೀವಿ ಅಂದರೆ ಅದು ನಮ್ಮ ಅದೃಷ್ಟ. ಈ ಸಿನಿಮಾ ಅಂತೂ ರೆಕಾರ್ಡ್ ಮೇಲೆ ರೆಕಾರ್ಡು. ಈ ಸಿನಿಮಾ ನಿರ್ಮಾಪಕರು ಒಬ್ಬರೇ, ಇದಕ್ಕೆ ನಿರ್ದೇಶಕರು ಒಬ್ಬರೇ. ಅದು ಕಾಕತಾಳೀಯನ ಏನೋ ಗೊತ್ತಿಲ್ಲ, 2 ಸಿನಿಮಾಗೆ ನಾನೇ ಲೀಡ್ ರೋಲಲ್ಲಿ ಮಾಡಿದ್ದೀನಿ. ಸೊ ಅದೃಷ್ಟ ನೀವು ಹೇಳಿದಾಗೆ. ಏನು ಹೇಳೋಣ, ಆ್ಯಸ್ ಅನ್ ಆ್ಯಕ್ಟರ್ ನಮಗೊಂದು ಭ್ರಮೆ ಇರುತ್ತೆ, ನಾನು ಮಾಡ್ತಾ ಇರೋದು ಕರೆಕ್ಟು ಅಂತ. ಅದನ್ನ ಕರೆಕ್ಟ್ ಮಾಡೋ ನಿರ್ದೇಶಕರಲ್ಲಿ ಕೆಲವರೇ ಇದ್ರೆ ನಾನು ಇವತ್ತರೆಗೂ ಆ ಒಂದು ವಿಷಯಕ್ಕೆ ನಾನು ತಲೆಬಾಗಬೇಕು ಅಂದ್ರೆ ಬಾಬು ಸರ್ಗೆ ಇಲ್ಲ, ಅವರು ಅದು ಏನಕ್ಕೆ ತಪ್ಪು ಅಂತ ಕರೆಕ್ಷನ್ ಮಾಡಿದಾಗ ನಮಗೆ ರಿಯಲೈಸ್ ಆಗುತ್ತೆ ವೇರ್ ಐ ವೆಂಟ್ ರಾಂಗ್ ಅಂತ. ಸೊ ಈ ಒಂದು ವಿಷಯದಲ್ಲಿ ನನಗೆ ಎಷ್ಟೊಂದು ಸಿನಿಮಾಗಳು ಮಾಡ್ಬಿಟ್ಟೆ ಅವ್ರ ಜೊತೆ, ಅದೊಂದು ಅದೃಷ್ಟ. ಆಮೇಲೆ ಬಾಬು ಸರು ಸಿನಿಮಾಗಳು ಮಾಡಿದ್ದಾರೆ, ಆಸ್ ಯು ನೋ, ಸಿನಿಮಾಟೋಗ್ರಾಫರ್ ಆಗಿ ಮಾಡಿದ್ದಾರೆ, ನಿರ್ದೇಶಕರಾಗಿ ಮಾಡಿದ್ದಾರೆ, ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಸ್ಟೋರಿ ರೈಟರ್. ಅವ್ರು ಮಾಡಿದ ಸಿನಿಮಾಗಳು ಏನು ಅಂದರೆ ಎಷ್ಟೋ ಸ್ಟೋರಿಗಳು ಅವರೇ ಬರ್ತಿದ್ದಾರೆ, ಸೀರಿಯಲ್ ಕೂಡ ಮಾಡಿದ್ದಾರೆ. ನನ್ನ ಅದೃಷ್ಟ ಏನಂದರೆ ನಾನು ಒಂದು ಶಾರ್ಟ್ ಫಿಲ್ಮ್ನ ಪ್ರೊಡ್ಯೂಸ್ ಮಾಡಿದೆ, ಬಾಬು ಸರ್ ಹೇಳಿದ ಸ್ಟೋರಿ.
ನನಗೆ ಅಂತ ಒಂದು ಶಾರ್ಟ್ ಫಿಲ್ಮ್ ಕೂಡ ಡೈರೆಕ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಆ ಒಂದು ವಿಷಯದಲ್ಲಿ ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಬಾಬು ಸರ್. ದ ಲೆಸನ್ ಅನ್ನೋ ಒಂದು ಶಾರ್ಟ್ ಸಿನಿಮಾನ ನನಗೆ ಡೈರೆಕ್ಟ್ ಮಾಡಿಕೊಟ್ರು ಸರ್. ಆ್ಯಂಡ್ ನಿರ್ಮಾಪಕರು ನಾಗೇಶ್ವರ ರಾವ್ ಸರ್, ನಾಗರಾಜ್ ಶಾಂಡಿಲಿಯ ಸರ್, ಮಂಜುನಾಥ್ ಸರ್. ನಾಗೇಶ್ವರ ರಾವ್ ಸರ್ದು 2 ಸಿನಿಮಾಗೆ ನಾನು ಮಾಡಿದ್ದೀನಿ. ಇದಕ್ಕೆ ಮುಂಚೆ ಅದನ್ನೇ ಹೇಳ್ತಾರೆ. ಇದಕ್ಕೆ ಮುಂಚೆ ಸಂಜೆಯಲ್ಲಿ ಅರಳಿದ ಹೂ ಅನ್ನೋ ಒಂದು ಸಿನಿಮಾ ಕೂಡ ನನ್ನನ್ನೇ ಲೀಡ್ ಆಗಿ ತೊಗೊಂಡ್ರು MD ಕೌಶಿಕ್ ಅವರು ನಿರ್ದೇಶನದಲ್ಲಿ. ಸೊ ಕಲಾವಿದರಿಗೆ ಅವಕಾಶ ಸಿಗುತ್ತೆ. ನಾನು ಇದನ್ನು ಯಾವಾಗಲೂ ಹೇಳ್ತೀನಿ, ಕಲಾವಿದರಿಗೆ ಅವಕಾಶ ಸಿಗುತ್ತೆ. ಕಲಾವಿದ ಅಂದಮೇಲೆ ಒಬ್ಬರಲ್ಲೊಬ್ರು ಪರಿಚಯ ಆಗ್ತಾರೆ. ಬಟ್ ಪರಿಚಯ ಆದಂಥ ನಿರ್ದೇಶಕರು, ನಿರ್ಮಾಪಕರು ನಮ್ಮನ್ನು ರಿಪೀಟ್ ಮಾಡಿದಾಗ ನಾವು ಬದುಕಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಸೊ ಆ ಒಂದು ವಿಷಯದಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು. ಧನ್ಯವಾದಗಳು. ಪಾತ್ರದ ಬಗ್ಗೆ ಹೇಳೋದಾದ್ರೆ ಸಿನಿಮಾನೇ ಮಾತಾಡುತ್ತೆ. ನಾ ಹೇಳೋದಾದ್ರೆ 2 ಸಿನಿಮಾ ಒಂದು ಇವತ್ತಿಗೆ ನಾವು ಎಲ್ಲಾರ ಬಾಯಲ್ಲೂ ಒಂದು ಕಾಮನ್ ಆಗಿ ನಾವು ಕೇಳೋದಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದ್ರೆ ನಾವು ನೋಡ್ತೀವಿ ಅಂತ ಆಸೆ ಪಡ್ತೀವಿ ಅಂತಾರೆ. ಯಾಕೆಂದ್ರೆ ಏನಾದ್ರೂ ಒಂದು ಅಫ್ಕೋರ್ಸ್ ಎಲ್ಲ ಸಿನಿಮಾ ಸಮಾಜಕ್ಕೆ ಒಂದು ಪಾಠನ ಹೇಳಬೇಕು ಅಂತೇನಿಲ್ಲ. ಎಂಟರ್ಟೈನ್ಮೆಂಟ್ ಆಗಿ ನೋಡಬೇಕು. ಆದ್ರೆ ಕೆಲವು ಸಿನಿಮಾಗಳು ಇದು ಈ 2 ಸಿನಿಮಾ ಒಂದಂತೂ ಹೇಳಬಲ್ಲೆ ನಾನು, 2 ಸಿನಿಮಾ ನೋಡಿದ್ಮೇಲೆ ಕಾಡುತ್ತೆ ನಮಗೆ. ಥಾಟ್ ಪ್ರೊವೋಕಿಂಗ್, ನೀವು ಹೇಳಿದಾಗೆ ರಿಯಲಿ ಥಾಟ್ ಪ್ರೊವೋಕಿಂಗ್. 2 ಸಿನಿಮಾಲಿ ನನ್ನ ಪಾತ್ರಗಳು 2 ಟೋಟಲಿ ಡಿಫ್ರೆಂಟ್ ಶೇಡ್ಸ್. ಒಂದು ಯುಥಿನೇಶಿಯಾ ಬಗ್ಗೆ, ದಯಾಮರಣದ ಬಗ್ಗೆ, ಇನ್ನೊಂದು ಕೋರ್ಟ್ ಕಟ್ಕಟೆ ತನಕ ಬಂದು ನಿಲ್ಲಿಸ್ಬಿಡುತ್ತೆ. ಕಾರಣಾಂತರಗಳಿಂದ ಕಟ್ಕಟೆ ತನಕ ಬಂದು ನಿಲ್ಲಿಸ್ಬಿಡುತ್ತೆ. ಆಯ್ತು, ಹೆಂಡತಿನ ಕಳ್ಕೊಂತೀನಿ, ಮಗುನ ಉಳಿಸ್ಕೊಂತೀನಿ ಅಂದ್ರೆ ಮಗುನ ಉಳಿಸ್ಕೊಳಕ್ಕಾಗದೆ ಅಂತ ಒಬ್ಬ ಅಪ್ಪನ ಅಸಹಾಯಕ ಅಪ್ಪನ ಪಾತ್ರ ಉತ್ತರಲ್ಲಿ. ಸೊ 2 ಸಿನಿಮಾ 2 ಟೋಟಲಿ ಡಿಫ್ರೆಂಟ್ ಶೇಡ್ಸ್. ಅಂಡ್ ಆಸ್ ಐ ಸೆಡ್, ಐ ಆಮ್ ಲಕ್ಕಿ. ಬಾಬು ಸರ್ ನನ್ನೇ ಚೂಸ್ ಮಾಡಿದ್ರಿ ಸಿನಿಮಾಗೆ. ಜಾಸ್ತಿ ರಿವೀಲ್ ಮಾಡೋದು ಬೇಡ ಸ್ಟೋರಿ ಬಗ್ಗೆ ಅಂತ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಬಹುಶಃ 2 ಸಿನಿಮಾಗಳನ್ನು ನಾವು ಇನ್ಫೋಟೈನ್ ಸಿನಿಮಾ ಅಂತ ಹೇಳ್ಬೋದು ಅಂತ ನಾನು ಭಾವಿಸ್ತೇನೆ. ಇನ್ಫಾರ್ಮೇಷನ್ ಜೊತೆಗೆ ಎಂಟರ್ಟೈನ್ಮೆಂಟ್ ಇದೆ. ಸೊ 2 ಸಿನಿಮಾಗಳು ಎಂಟರ್ಟೈನು ಮಾಡುತ್ತೆ. ಆಚೆ ಹೋಗುವಾಗ ಇಸ್ಸೆ ಕ್ಯಾ ಸೀಖಾ ಅಂತ ಪ್ರತಿ ಸಿನಿಮಾ ನೋಡಿ ಆಚೆ ಹೋಗುವಂಥವ್ರು ಅನ್ಕೊಳ್ಬೇಕಂತೆ ಪ್ರೇಕ್ಷಕರು. ಖಂಡಿತ ಇದರಿಂದ ಏನೋ ಕಲಿತೆ ಅನ್ನೋ ಭಾವ ಮೂಡಿ ಬಂದೇ ಬರುತ್ತೆ ಆಚೆ ಬರುವಾಗ ಅಂತ ನಾನು ಭಾವಿಸ್ತೇನೆ. ಈ ಒಂದು ಪ್ರಸ್ತುತ ಸ್ಥಿತಿಗೆ ಬೇಕಾಗಿರುವಂಥ 2 ಸಿನಿಮಾಗಳು. ಸೊ 2 ಸಿನಿಮಾಗೆ ಹೀರೋ ನೀವು, 2 ಸಿನಿಮಾಗೆ ಪ್ರೊಡ್ಯೂಸರು, ಡೈರೆಕ್ಟ್ರು ಕೂತಿದ್ದಾರೆ. ಹಾಗೆ 2 ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಕೂಡ ನಮ್ಮ ಸಚಿನ್ ಪುರೋಹಿತ್. ಗಾಡ್ ಬ್ಲೆಸ್ ಯು. ಬಹಳ ಚಿಕ್ಕ ವಯಸ್ಸಿಗೆ ಬಹಳ ದೊಡ್ಡ ಹೆಜ್ಜೆ. ಹಾಗೆ 2 ಸಿನಿಮಾಗಳು ಒಂದೇ ಮ್ಯೂಸಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ರಿಲೀಸ್ ಆಗ್ತಿರುವಂಥದ್ದು ಸಿರಿ ಮ್ಯೂಸಿಕ್. ಈಗಾಗಲೇ ನಮ್ಮ ದಿನೇಶ್ ಬಾಬು ಸರ್ ಅವರ ಸಿನಿಮಾ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಕಾಯ್ತಿರ್ತಾರೆ ಸದಭಿರುಚಿಯ ಪ್ರೇಕ್ಷಕರು. ಸೊ ತುಂಬಾ ಚೆನ್ನಾಗಿ ವ್ಯೂಸ್ ಕೂಡ ಆಗಿದೆ. ರಿಲೀಸ್ ಆಗಿದ ಕೂಡಲೇ ನೀವು ಕೂಡ ಹೆಚ್ಚಿನ ಜನಕ್ಕೆ ಇದನ್ನ ತಲುಪಿಸಿ ಅಂತ ಹೇಳ್ತಾ, ಓವರ್ ಟು ವಿಗ್ ನಾಗೇಶ್ವರ ರಾವ್ ಅಂತ ಹೇಳಿದ್ರೇನೆ ಎಲ್ಲರಿಗೂ ನೆನಪಾಗುವಂಥದ್ದು. ಸರ್, ಇದು ನಿಮ್ಮ 26 ಮತ್ತು 27ನೇ ಸಿನಿಮಾ. ಗಾಡ್ ಬ್ಲೆಸ್ ಯು. ಅವಳೇ ನನ್ನ ಗೆಳತಿಯಿಂದ ಪ್ರಾರಂಭವಾದಂಥ ಈ ಪ್ರೊಡ್ಯೂಸರ್ ಜರ್ನಿ ಹೀಗೆ ಮುಂದುವರಿಲಿ ಅಂತ ಹಾರೈಸ್ತಾ, ಸರ್ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಇಲ್ಲಿ ಬಂದಿರುವ ಎಲ್ಲ ಗಣ್ಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ವಿಶ್ವದಲ್ಲೇ 2 ಪಿಕ್ಚರು, ಒಂದೇ ಡೈರೆಕ್ಟರು, ಒಬ್ಬರೇ ಪ್ರೊಡ್ಯೂಸರು, ಒಂದೇ ಬ್ಯಾನರು, ಇದೇ ಮೊದಲ ಬಾರಿಗೆ ರಿಲೀಸ್ ಆಗ್ತಾ ಇದೆ. ಈ ಪಿಕ್ಚರ್ ಮಾತಾಡಿದ್ರೆ ನನ್ನ ಹತ್ರ ಏನಿರೋದು ಪಬ್ಲಿಕ್ಗೆ ಹೇಳಿ ನಮ್ಮನ್ನು ಕಾಪಾಡ್ತಾರೆ. ಪಬ್ಲಿಕ್ಗೆ ಹೇಳಬೇಕು. ಥ್ಯಾಂಕ್ ಯು. ಖರ್ಚು ಕಮ್ಮಿ ಆಗುತ್ತೆ ನನಗೆ. ಪಂಕಜ ಮ್ಯಾಮ್ ಸ್ವಲ್ಪ ಜೋರಾಗಿ. UA ಸರ್ಟಿಫಿಕೇಟ್ ಕೊಟ್ಟಿರೋದು. ಎ ಸರ್ಟಿಫಿಕೇಟ್ ಯಾವುದು ಕೊಟ್ಟಿಲ್ಲ ನನಗೆ ಇದುವರೆಗೆ. ನಾವು ಮಾಡೇ ಇಲ್ಲ ಎ ಸರ್ಟಿಫಿಕೇಟ್. ಎಲ್ಲ UA ಸರ್ಟಿಫಿಕೇಟ್, ಯು ಸರ್ಟಿಫಿಕೇಟ್ ಬಂದಿರೋ ಪಿಕ್ಚರ್ಸ್ ನಾವು ಮಾಡಿರೋದು. ಅದೇ ನೆಕ್ಸ್ಟ್ ವೀಕ್ ಹೇಳ್ತೀವಿ. ರಿಲೀಸ್ ಆಗಿದ್ಮೇಲೆ ನೆಕ್ಸ್ಟ್ ವೀಕ್ ಗೊತ್ತಾಗುತ್ತೆ ಆ ವಿಷಯ. ಓಕೆ, ಪಂಕಜ ಮ್ಯಾಮ್ ಕೇಳಿದ ಪ್ರಶ್ನೆಗೆ ನನಗನ್ಸುತ್ತೆ ಆ ಅಸಹಾಯಕ ತಂದೆಯ ಪಾತ್ರ ಅಂತ ಏನು ನಿಭಾಯಿಸಿದ್ದಾರೆ ಇದು ಬಹಳಷ್ಟು ಜನ ಎದುರಿಸ್ತಿರೋಂಥದ್ದು. ತಾರಮೌರ್ ಒಂದ್ ಕಡೆ ಹೇಳ್ತಾರಲ್ವಾ, ಇದು ಸ್ವಾತಂತ್ರ್ಯವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೋತಿಲ್ಲ ಅಂತ. ಇದು ನಿಜಕ್ಕೂ ಆಗ್ತಿದೆ. ಬಹುಶಃ ಥಾಟ್ ಪ್ರೊವೋಕಿಂಗ್ ಅಂತ ನಾನು ಅದಕ್ಕೆ ಹೇಳಿದೆ. ಅದ್ಭುತವಾದ ರೆಸ್ಪಾನ್ಸ್ ಖಂಡಿತ ಸಿಗಲಿದೆ ಅನ್ನೋ ಒಂದು ಭಾವನೆಯೊಂದಿಗೆ ಗೋವಿಂದರಾಜ್ ಸರ್ ಏನಂತೀರ? 2 ಸಿನಿಮಾದ ಒಂದು ಟ್ರೈಲರ್ ನೋಡಿದ್ರಿ, ಮನದ ಮಾತನ್ನ ಹಂಚ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷವಾದ ದಿನ ಅಂತ ಅಂದ್ಕೊಳ್ತೀನಿ.
ಕಾರಣ 2 ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡೋಂಥ ಒಂದು ಸೌಭಾಗ್ಯ ಇವತ್ತು ಈ ಒಂದು ವೇದಿಕೆ ಮೇಲೆ ಸಿಕ್ಕಿದೆ. ತುಂಬ ಖುಷಿ ಆಗ್ತಾ ಇದೆ. ಈ ಚಿತ್ರದ ನಿರ್ದೇಶಕರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಅವರು ಒಂದು ಹುಲ್ಕಂಡಿದ್ದು ಕೂಡ ಆ್ಯಕ್ಟ್ ಮಾಡಿಸೋಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥ ನಮ್ಮ ದಿನೇಶ್ ಬಾಬು ಸರ್ ಅವರು ಎಷ್ಟೋ ನಮ್ಮ ಕನ್ನಡ ಚಿತ್ರಗಳನ್ನ ಮಾಡಿ ತೋರಿಸಿದ್ದಾರೆ. ಈ ಚಿತ್ರನ 2 ಚಿತ್ರಗಳು ಡೈರೆಕ್ಷನ್ ಮಾಡಿ ಮತ್ತು ಎರಡು ಚಿತ್ರಗಳ ನಿರ್ಮಾಪಕರು ಒಬ್ಬರೇ ಆಗಿ ವಿಶೇಷವಾಗಿ ಈ ಒಂದು 2 ಚಿತ್ರದ ಟ್ರೈಲರ್ಗಳನ್ನ ರಿಲೀಸ್ ಮಾಡಿ ಇವತ್ತು ನಮ್ಮನ್ನು ಕರೆಸಿ ಈ ಜಾಗದಲ್ಲಿ ಕೂರಿಸಿ ಎಲ್ಲರೂ ಈ ಚಿತ್ರದ ನೋಡಿ ಆನಂದಿಸಿ ಅಂತ ಹೇಳಲಿಕ್ಕೆ ಹೇಳಿದ್ದಾರೆ. ಖಂಡಿತ ಒಳ್ಳೆಯದಾಗುತ್ತೆ. ಅವರು ಒಳ್ಳೆ ನಿರ್ದೇಶಕರ ಕೈಗೆ ಸಿಕ್ಕಿದ್ದಾರೆ, ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಚಿತ್ರದಲ್ಲಿ ನಟಿಸಿದಂಥ ನಾಯಕ ನಾಯಕಿ ಹಾಗೂ ಎಲ್ಲ ಇತರ ಕಲಾವಿದರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಒಂದು ಬೆಸ್ಟ್ ವಿಶಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯದಾಗಲಿ. ಮತ್ತು ಈ ಚಿತ್ರದ ಒಂದು ಹಂಚಿಕೆಯನ್ನು ತಗೊಂಡಿರ್ತಕ್ಕಂಥ ಒಂದು ವಿತರಕರು ಕೂಡ ಧೈರ್ಯ ಮಾಡಿ ಒಂದೇ ದಿವಸ 2 ಚಿತ್ರಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾದ ಅವರ ಒಂದು ಸಾಹಸಕ್ಕೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ಚಿತ್ರಗಳನ್ನ ತೆಗೆಯುವಂಥ ಒಂದು ಭಾಗ್ಯ ನಮ್ಮ ನಾಗೇಶ್ವರ ನಿರ್ಮಾಪಕರು ಮತ್ತು ಅವರ ಸಹಪಾಠಿಗಳಿಗೂ ಸಿಕ್ಕಲಿ. ಮತ್ತು ಹಾಗೆ ನಮ್ಮ ತಾರಾ ಮೇಡಮ್ ಇದ್ದಾರೆ, ದಿನೇಶ್ ಬಾಬು ಸರ್ ಇದ್ದಾರೆ, ಇನ್ನು ಎಲ್ಲರ ಹೆಸರು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಶುಭವಾಗಲಿ. ಹಾಗೆ ನಮ್ಮ ಕ್ಯಾಮರಾಮ್ಯಾನ್ ಸರ್ ಜೆ ಕೃಷ್ಣ ಸರ್ ಕೂತಿದ್ದಾರೆ, ಅವ್ರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ಮುಖ್ಯವಾಗಿ ಈ ಮಾಧ್ಯಮದ ಮಿತ್ರರಿಗೆ ಈ ಮೂಲಕ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಮತ್ತು ಈ ಚಿತ್ರದ ಎಲ್ಲ ಥರದಲ್ಲೂ ಒಳ್ಳೆಯದಾಗಲಿ, ಬೆಸ್ಟ್ ವಿಶೇಷ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಹಾಗೆ ಲಕ್ಷ್ಮೀಮ್ಮ, ನಿಮ್ಮ ಶುಭ ನುಡಿ. ಒಳ್ಳೇದಾಗಲಿ ಸಿನಿಮಾಗೆ ಅಂತ. ನಮಸ್ಕಾರ. ಈ ಸಿನಿಮಾಗೆ 2 ಸಿನಿಮಾನು ಚೆನ್ನಾಗಿ ಓಡಲಿ, ಒಳ್ಳೇದಾಗಲಿ. ನಮ್ಮ ನಾಗೇಶ್ವರ ಅವರು ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ತೆಗಲಿ, ದಿನೇಶ್ ಬಾಬು ಅವರು ಮತ್ತು ನಮ್ಮ ನಾಯಕ ನಟರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಇನ್ನು ತಾರಾ ಅನುರಾಧ ಅವರ ಮಾತುಗಳನ್ನು ಕೇಳೋಣ. ಜಡ್ಜ್ ಆಗಿ ಎಷ್ಟು ಪಾತ್ರ ನಿಭಾಯಿಸೋದಕ್ಕೆ ಮತ್ತು ನಿಮ್ಮ ಮುಖೇನವೇ, ನಿಮ್ಮ ಪಾತ್ರದ ಮುಖೇನವೇ ಎಲ್ಲರಿಗೂ ಒಂದು ಏನು ಹೇಳ್ತಾರೆ ಅಂತಹ ಭಾವ ಇರೋರಿಗೆ ಒಂದು ಎಚ್ಚರಿಕೆಯ ಗಂಟೆಯ ಮಾತುಗಳನ್ನು ಆಡಿಸಿದ್ದಾರೆ. ಸೊ ಓವರ್ ಟು ಯು. ಹೆಚ್ಚು ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿತ್ತು ಅಂತ ಭಾವಿಸ್ತೇನೆ. ತಾರಮ್ಮ. ಎಲ್ರಿಗೂ ನಮಸ್ಕಾರ. ಬಹುಶಃ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಯಾಕಂದರೆ ಎಲ್ಲರೂ ನಗ್ನಾಗ್ತಾ ಇರೋದು ನೋಡಿದ್ರೆ ಚೆನ್ನಾಗಿರ್ತೀರ. ಈ ರೀತಿಯಾದ ಒಂದು ಸಂದರ್ಭ ನನಗೂ ಗೊತ್ತಿರಲಿಲ್ಲ. ನನಗೆ ಉತ್ತರದ ಮಾತ್ರ ಟ್ರೈಲರ್ ರಿಲೀಸ್ ಅಂತ ಗೊತ್ತಾಗಿದ್ದು. ಆದರೆ ನಿನ್ನೆ ನಾಗೇಶ್ವರ ಫೋನ್ ಮಾಡಿ, ಇಲ್ಲ ನಂದು ಇನ್ನೊಂದು ಸಿನಿಮಾದು ಕೂಡ ಟ್ರೈಲರ್ ಇದೆ. ಇನ್ನೊಂದು ಸಿನಿಮಾನ ಅದು ಯಾವಾಗ ರಿಲೀಸು? ಅದು ಅವತ್ತೇ ರಿಲೀಸು. ಅದೇ ಡೈರೆಕ್ಟ್ರು, ಅದು ದಿನೇಶ್ ಬಾಬು ಡೈರೆಕ್ಟ್ರು. ಹೆಂಗೆಯ ಎಷ್ಟು ಸಿನಿಮಾ ಮಾಡಿದೆ ನನಗೆ. ಇಲ್ಲಿ ಬಂದಮೇಲೆ ದಿವ್ಯಾ ನೀನು ಹೇಳ್ದಾಗಲೇ ಗೊತ್ತಿದ್ದು ಅವನು 27 ಸಿನಿಮಾ ಮಾಡಿದ್ದಾನೆ ಅಂತ. ನನಗೆ ಯಾವುದೋ ಒಂದೇ ಒಂದು ಗೊತ್ತಿತ್ತು, ವಿಜಯ ರಾಘವೇಂದ್ರನು ರಕ್ಷಿತಾ ಮಾಡಿರೋ ಒಂದು ಸಿನಿಮಾ. ಅದಾದಮೇಲೆ ಇದೇ ಸಿನಿಮಾ ಅಂದ್ಕೊಂಡಿದ್ದೆ ನಾನು. ಇನ್ನು 27 ಸಿನಿಮಾ ಮೊದಲ ಗ್ಯಾಪಲ್ಲಿ ಏನೇನು ಮಾಡಿದೆಯಪ್ಪ ನೀನು? ನಾಗೇಶ್ವರ ಅವ್ರ ಬಗ್ಗೆ ಫಸ್ಟು ನಿರ್ಮಾಪಕರ ಅನ್ನದಾತರು ಅವ್ರ ಬಗ್ಗೆ ಹೇಳ್ತೀನಿ. ಯಾಕಂದರೆ ಅವರು ಅದೇ ದಿವ್ಯಾ ಆಗಾಗ ಹೇಳ್ತಿದ್ಲು ವಿಗ್ ನಾಗೇಶ್ವರರಾವ್ ಅಂತ. ನಮಗೆ ಮೇಕಪ್ ಎಷ್ಟು ಮುಖ್ಯನೋ, ರಾಮಣ್ಣ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಾಗೇಶ್ವರರಾವ್ ಅವರು ಕೊಡುವಂಥ ಕೇಶವಿನ್ಯಾಸ. ಅಂದರೆ ಆತ ಬರೀ ಕೇಶವಿನ್ಯಾಸ ಅಲ್ಲದೆ ಜೊತೆಗೆ ತನ್ನ ಒಂದು ರೀತಿ ವ್ಯಾಪಾರ ತನ್ನ ಕುಟುಂಬದವ್ರಿಗೂ ಮಕ್ಕಳಿಗೂ ಜೊತೆ ಹೇಳ್ಕೊಡೋ ಜೊತೆಗೆ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದು ತಾನು ತೊಡಗಿಸ್ಕೊಂಡಿದ್ದು. ಮತ್ತು ಅದರ ಆಗು ಹೋಗುಗಳನ್ನು ನೋಡಿಕೊಂಡು ಮತ್ತು ಎಲ್ಲ ದೊಡ್ಡ ಹೀರೋಗಳಿಂದ ಹಿಡಿದು ಈಗ ಬರುವ ಕಲಾವಿದರಿಗೂ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಪ್ರೊಡ್ಯೂಸ್ ಮಾಡ್ತಿರೋದಿದೆಯಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದು ಇದೇ ಅನ್ಸುತ್ತೆ. ಚಿತ್ರರಂಗದಿಂದನೇ ಗಳಿಸಿದ ಹಣವನ್ನು ಚಿತ್ರರಂಗಕ್ಕೋಸ್ಕರನೇ ಬಳಸೋದಿದೆಯಲ್ಲ, ಅದಕ್ಕೋಸ್ಕರ ಹ್ಯಾಟ್ಸ್ ಆಫ್ ನಾಗೇಶ್ವರರಾವ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟು ಈಚ್ ಒನ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ನೀವೆಲ್ಲರೂ. ಮತ್ತು ಅದಾದಮೇಲೆ ನನ್ನ ಗುರುಗಳು, ನನಗೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಮೆಂಟರ್ ದಿನೇಶ್ ಬಾಬು ಸರ್. ಯಾಕೆ ಅಂತಂದರೆ ನನಗೆ ಗೊತ್ತಿಲ್ಲ ನನ್ನ ಅದೃಷ್ಟನ ಏನು, ದಿನೇಶ್ ಬಾಬು ಸರ್ ಚಿತ್ರಗಳಲ್ಲಿ ಬಹಳ ವಿಭಿನ್ನ ಪಾತ್ರಗಳು ನನಗೆ ಸಿಕ್ಕಿರೋದು ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ. ಅಂದರೆ ಯಾವುದೇ ಸಿನಿಮಾದಲ್ಲಿ ಆ ಪಾತ್ರ ಚಿಕ್ಕದಿರಲಿ ದೊಡ್ಡದಿರಲಿ, ಅದರಲ್ಲಿ ಒಂದು ರೀತಿಯಾದ ಡಿಫ್ರೆಂಟ್ ಪಾತ್ರ ನಾವು ಧೈರ್ಯವಾಗಿ ಹೇಳ್ಕೊಬೋದು, ಇದೊಂದು ಡಿಫ್ರೆಂಟ್ ಪಾತ್ರ, ಇದೊಂದು ನಾವು ಎಲ್ಲ ಪಿಕ್ಚರ್ಗಳು ಹತ್ರ ಹೇಳ್ಕೊಂಬರ್ತೀವಿ. ಆದರೆ ದಿನೇಶ್ ಬಾಬು ಅವ್ರ ಚಿತ್ರದಲ್ಲಿ ಯಾವುದೇ ಪಾತ್ರ ಮಾಡಿದ್ರು ಇಟ್ ಇಸ್ ಡೆಫಿನೆಟ್ಲಿ ಎ ಡಿಫ್ರೆಂಟ್ ಪಾತ್ರ. ನನ್ನ ಕೈಯಲ್ಲಿ ಹಾಸ್ಯ ಪ್ರಧಾನ ಒಂದು ಪಾತ್ರ ಮಾಡಬಹುದು ಅಂತ ನನಗೇ ನಂಬಿಕೆ ಇರಲಿಲ್ಲ. ಆದರೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಒಂದು ಕಾಮಿಡಿ ರೋಲ್ ಅಂತ ಯೋಚನೆ ಮಾಡಿ ಆ ಥರದ ಒಂದು ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದು. ಮತ್ತು ನಾನು ಮೊಟ್ಟ ಮೊದಲ ಬಾರಿಗೆ ಜಡ್ಜ್ ಆಗಿ ಪಾತ್ರ ಮಾಡಿರೋದು ಇದರಲ್ಲೂ ಕೂಡ ಅದೊಂಥರ ತುಂಬ ಸಂತೋಷ ಅನಿಸುತ್ತೆ. ಅಂದರೆ ಎಷ್ಟೊಂದು ತುಂಬ ಕ್ಲಿಷ್ಟವಾದ ಸಬ್ಜೆಕ್ಟ್ ಇದು.
ಇದನ್ನು ಆಡಿಯನ್ಸ್ಗೆ ಕನ್ವಿನ್ಸ್ ಮಾಡೋದು ತುಂಬ 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 ಕಷ್ಟ. ಇಟ್ಸ್ ಎ ವೆರಿ ವೆರಿ ಚಾಲೆಂಜಿಂಗ್ ಸಬ್ಜೆಕ್ಟ್. ಉತ್ತರ ಸಿನಿಮಾ ಸುಮ್ಮನೆ ಒಂದು ಲೈನಲ್ಲಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಇದು ಕೌಟುಂಬಿಕ ಹಾಗೂ ಕಾನೂನು ಮಧ್ಯೆ ಇರುವಂಥ ಕ್ಲೀಶೆಗಳನ್ನು, ಕೌಟುಂಬಿಕ ವ್ಯಾಲ್ಯೂಸ್ ಮೌಲ್ಯಗಳನ್ನು ಮತ್ತು ಕಾನೂನಲ್ಲಿ ನಾವು ಪಾಲಿಸಲೇಬೇಕಾದ ನಿಯಮಗಳನ್ನು, ಇದರ ಮಧ್ಯೆ ಇರುವಂಥ ಒಂದು ಸಣ್ಣ ಎಳೆಯನ್ನು ಹೇಗೆ ಕಾನೂನುಬದ್ಧವಾಗಿ ಸಿನಿಮಾದಲ್ಲಿ ಹೇಳಬಹುದು ಹಾಗೂ ಹೇಗೆ ಕನ್ವಿನ್ಸಿಂಗ್ ಆಗಿ ಸಿನಿಮಾದಲ್ಲಿ ಹೇಳ್ಬೋದು. ಒಬ್ಬ ನ್ಯಾಯಾಧೀಶೆಯಾಗಿ ಈ ರೀತಿಯಾದ ಒಂದು ಸಬ್ಜೆಕ್ಟ್ ಅವ್ರ ಕಣ್ಮುಂದೆ ಬಂದಾಗ ಅವಳು ಹೇಗೆ ಅದನ್ನು ನಿಭಾಯಿಸಿ ಬಲ್ಲಳು ಅನ್ನೋದಕ್ಕೆ ಇವರ ಸ್ಕ್ರಿಪ್ಟ್, ಇವರ ಡೈಲಾಗ್ಸ್, ಇವರ ಕತೆ, ನನಗೆ ನಿಜವಾಗ್ಲೂ ಹೇಳ್ತೀನಿ, ನೀವು ಪಿಕ್ಚರ್ ನೋಡಿದಾಗ ನಿಮಗೆ ಹೇಗನ್ಸುತ್ತೆ ಅಂತ ನೀವೆಲ್ಲರೂ ನನಗೆ ಹೇಳಬೇಕು. ನನಗೆ ಒಬ್ಬ ಪ್ರೇಕ್ಷಕ ಮಾತ್ರ ಅತ್ಯಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ಪಿಕ್ಚರ್ ನೋಡಿದವರು ಮುನಿಯಣ್ಣ ಇಲ್ಲೇ ಇದ್ದಾರೆ, ಅವ್ರು ನೀವು ಕೇಳಲೇಬೇಕು. ಯಾಕಂದರೆ ಅವ್ರು ಪಿಕ್ಚರ್ ನೋಡಿದ್ದಾರೆ, ಒಂದು ಸತಿ ಅಲ್ಲ, 2 ಸತಿ ಅಲ್ಲ, ಒಂದು 3-4 ಸತಿ ನೋಡಿರಬಹುದು ಅವರು. ಅವರು ಎಷ್ಟು ಹೇಳಿದ್ದಾರೆ ಪಿಕ್ಚರ್ ಬಗ್ಗೆ ಅಂತಂದರೆ, ನನಗೆ ಇಷ್ಟು ವರ್ಷಗಳಂದರೆ ಸೋಮಶೇಖರ ನನ್ನ ಸಂಬಂಧಿಕರು, ಸೋಮಶೇಖರ್ ದೊಡ್ಡ ನಿರ್ದೇಶಕರು, ಬಹಳ ದೊಡ್ಡ ನಿರ್ದೇಶಕರ ಬಾಮೈದರು. ಅವರು ಎಷ್ಟೋ ವರ್ಷಗಳಿಂದ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದಾರೆ, ಎಷ್ಟೊಂದು ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆ, ಎಷ್ಟೊಂದು ದೊಡ್ಡ ದೊಡ್ಡ ಹೀರೋಗಳ ಜೊತೆ ಸಿನಿಮಾ ನೋಡ್ಕೊಂಡು ಬಂದಿದ್ದಾರೆ. ಇದೊಂದು ಸಣ್ಣ ಬಡ್ಜೆಟಿನ ಸಣ್ಣ ಸಿನಿಮಾ, ಹೊಸ ಕಲಾವಿದರನ್ನು ಕೂಡಿಸಿಟ್ಕೊಂಡಿಟ್ಟ ಸಿನಿಮಾ. ಈ ಸಿನಿಮಾದ ಬಗ್ಗೆ ಅತ್ಯಂತ ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನನ್ನ ಬಗ್ಗೆ ಅಂತಂದರೆ, ನಾನಿನ್ನೂ ಸಿನಿಮಾ ನೋಡಿಲ್ಲ. ಸಿನಿಮಾ ನೋಡಿದರೆ ನಾನು ಇನ್ನೂ ಎಷ್ಟು ಮಾತಾಡ್ತಿದ್ದೆ. ಬಟ್ ನನಗೂ ಕೂಡ ಅಷ್ಟೇ ಕುತೂಹಲ ಇದೆ, ಏನಿದೆ ಸಿನಿಮಾ, ಹೆಂಗೆ ಬಂದಿದೆ ಸಿನಿಮಾ ಅಂತೇಳಿ. ನನಗೆ ತುಂಬ ತುಂಬ ಥ್ಯಾಂಕ್ಸ್ ದಿನೇಶ್ ಬಾಬು ಸರ್. ಸುಂದರ ಆಗಲೇ ಹೇಳ್ಬಿಟ್ಟು ಹೋದ, 5 ಗಂಟೆಗೆ ನಮ್ಗೆ ಏನಾದರೂ ಒಂದು ಡಿಸಿಪ್ಲಿನ್ ಒಂದು ಇಂಡಸ್ಟ್ರಿಯಲ್ಲಿ, ಅಥವಾ ನಮಗೆ 5 ಗಂಟೆಗೆಲ್ಲ ಹೆಣ್ಮಕ್ಳಿಗೆ ನಾವು ಮೇಕಪ್ ಹಾಕೊಳ್ಳೋಕೆ 3 ಗಂಟೆಗೆ ಎಬ್ಸೋರು. ಕೇಳಿ, ರಾಮಣ್ಣ ಇಲ್ಲೇ ಇದ್ದಾರೆ. 3 ಗಂಟೆಗೆ ನಮ್ಗೆ ಎಬ್ಸಿ ನಮಗೆ ಮೇಕಪ್ ಶುರು ಮಾಡಿ 5 ಗಂಟೆಗೆ ಸೆಟ್ಟಲ್ಲಿ ಇರ್ತಾ ಇದ್ವಿ. ಅದು ಇನ್ನೊಂದು ಸಂತೋಷ ಅಂದರೆ 11 ಗಂಟೆಗೆ ನಾವು ತಿರ್ಗಾ ರೂಮಿಗೆ ಕಳಿಸೋರು, ಹೋಗ್ರಮ್ಮ ರೆಸ್ಟ್ ತಗೊಳ್ಳಿ. 3 ಗಂಟೆ ಮೇಲೆ ಅಂದರೆ ಒಂದು ಹಾರ್ಶ್ ಲೈಟಲ್ಲಿ ಶೂಟಿಂಗೇ ಮಾಡ್ತಿರ್ಲಿಲ್ಲ. ಆಮೇಲೆ ತುಂಬ ತುಂಬ ಒಳ್ಳೊಳ್ಳೆ ಇದು ಅಂದರೆ, ನನಗೆ ದಿನೇಶ್ ಬಾಬು ಸರ್ ಜೊತೆ ನನಗೆ ನೆನಪಿದ್ದ ಹಾಗೆ ಹೆಂಡತಿಗೆ ಹೇಳ್ಬೇಡಿನಲ್ಲ ಸರ್ ಫಸ್ಟ್ ಪಿಕ್ಚರು ನಿಮ್ಮ ಜೊತೆ, ಅಮೃತೋಷಣ. ಆಮೇಲೆ ಹೆಂಡತಿಗೆ ಹೇಳ್ಬೇಡಿ ಫಸ್ಟ್ ಸಿನಿಮಾ. ಅದರಲ್ಲಿ ನಂದೊಂದು ದೇವದ ಪಾತ್ರ, ಮೋಹಿನಿ ಪಾತ್ರ. ಆಮೇಲೆ ಅಂದರೆ ಅದು ಪಾತ್ರ ಅಲ್ಲ, ಅದು ಇದನ್ನ ಅಂದ್ಕೊಳ್ಳೋದು, ಹೀರೋಗೆ ನನಗೆ ಆ ಥರ ಕಾಡ್ತೀನಿ ಅಂತ. ನೈಟ್ ಶೂಟಿಂಗು, ನಮಗೆ ನೈಟ್ ಶೂಟಿಂಗಲ್ಲಿ ಮಾಡೋದು ಅಥವಾ ಅರ್ಲಿ ಮಾರ್ನಿಂಗ್ ಶೂಟಿಂಗ್ ಮಾಡೋದು, ಅಲ್ಲಿಂದರೆ ಇನ್ನೂ ಬೆಳಕು ಬರದೇ ಇರೋಕ್ಕೆ ಮುಂಚೆನೇ ಆ ಥರದ ಶೂಟಿಂಗ್ ಪ್ರಾರಂಭ ಮಾಡೋದು. ಆಗ ಫಸ್ಟ್ ಟೈಮ್ ದಿನೇಶ್ ಬಾಬು ಸರ್ ನಾನು ನೋಡ್ತೀನಿ. ಅವ್ರ ಜೊತೆ ಪಾತ್ರ ಮಾಡ್ಬೇಕಾದ್ರೆ ಅವ್ರಿಗೆ ಕನ್ನಡ ಒಂದು ಶುದ್ಧವಾಗಿ ಅಷ್ಟೊಂದು ಬರ್ತಾ ಇರಲಿಲ್ಲ. ಆದರೂ ಕೂಡ ಇಡೀ ಸ್ಕ್ರಿಪ್ಟನ್ನು ಇಂಗ್ಲೀಷಲ್ಲಿ ಬರ್ಕೊಂಡು ಅದನ್ನು ಅವರ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕೈಲಿ ಎಲ್ಲರ ಕೈಲಿನೂ ಒಂಥರ ಸಹಾಯ ತೊಗೊಂಡು ಇದನ್ನು ಹೆಂಗೆ ಹೇಳ್ಕೊಡೋರು ಅಂತಂದರೆ, ನಮಗೆ ದಿನೇಶ್ ಬಾಬು ಸರು ಫೋಟೋಗ್ರಾಫರ್ ಇದ್ದರು, ಅದೆಲ್ಲ ನನಗೆ ಗೊತ್ತಿಲ್ಲ. ನನಗಿರೋ ಒಂದು ಬುದ್ಧಿಮತ್ತೆಯಲ್ಲಿ ಅಷ್ಟೆಲ್ಲ ಗೊತ್ತಿಲ್ಲ. ಇವರು ಕ್ಯಾಮ್ರಾಮನ್ ಆಗಿದ್ದರು, ತಮಿಳ್ನಾಡಲ್ಲಿ ತುಂಬ ದೊಡ್ಡ ಕ್ಯಾಮ್ರಾಮನ್, ಅಲ್ಲೂ ಡೈರೆಕ್ಟ್ ಮಾಡಿದರು, ಮಲಯಾಳಮಲ್ಲಿ ಡೈರೆಕ್ಟ್ ಮಾಡಿದ್ರು, ಅದೆಲ್ಲ ಏನೂ ನನಗೆ ಗೊತ್ತಿಲ್ಲ. ಆದರೆ ಇವ್ರನ್ನ ನೋಡಿದ ತಕ್ಷಣ ಒಂದು ಥರ ಭಯ ಬರೋದು. ಯಾಕಂತಂದರೆ ತುಂಬ ಸ್ಟ್ರಿಕ್ಟ್ ಆಗಿದ್ರು, ಈಗಲೇ ನಗ್ತಾ ಇರೋದು. ಅಯ್ಯೋ ಅವಾಗ ನಗದೇನೇ ಇರಲಿಲ್ಲ. ಹಾಲ್ಗೆ ಅಂತ ನಿನ್ನೆ ನೋಡಿದ್ರೆ ನಗೋದು ನಾಗೇಶ. ನಮ್ಮನ್ನೆಲ್ಲ ಹೆಂಗೆ ಅಂತಂದರೆ ಒಂದು ಮೇಷ್ಟ್ರು ಕೂತಿರೋ ಥರ ಕೂತಿರೋರು. ಅಲ್ಲಿ ತಮಾಷೆನೇ ಮಾಡ್ತಿಲ್ಲ. ವಿಷ್ಣು ಸರ್, ಬೇರೆಯವರು ಎಲ್ಲರೂ ಕೂಡ ಇವ್ರ ಬಗ್ಗೆ ಒಂದು ರೀತಿಯಾದ ಒಂದು ಗೌರವದ ಜೊತೆಗೆ ಎಲ್ಲರಿಗೂ, ನಮ್ಮ ಕಲಾವಿದರಿಗೆ ಎಲ್ರಿಗೂ ಭಯ ಇತ್ತು. ಯಾಕಂದರೆ ಟೈಮಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಈ ಡೈರೆಕ್ಟ್ರು. ಟೈಮ್ ಅಂದರೆ ಟೈಮ್. 7 ಗಂಟೆಗೆ ನಾನು ಶಾರ್ಟ್ ತೆಗಿತೀನಿ ಅಂತಂದರೆ 6:15ನೇ ಶಾರ್ಟ್ ತೆಗೆದುಬಿಟ್ರವರು, ಅರ್ಧ ಗಂಟೆ ಮುಂಚೆನೇ. ಆ ರೀತಿಯಾದ ಒಂದು ನಿರ್ದೇಶಕರು. ನಾನು ಇವ್ರ ಹತ್ರ ಒಂದು ಸತಿ ಒಂದು ಸಿನಿಮಾದಲ್ಲಿ ಜಗಳ ಆಗಿದೆ. ಯಾಕೆ ಅಂತಂದರೆ, ನಾನು ಇವ್ರು ಹೇಳೋ ಟೈಮ್ಗಿಂತ ಮುಂಚೆ ಒಂದು 2 ಅವರ್ಸ್ ಮುಂಚೆ ಬಂದುಬಿಟ್ಟಿದ್ದೆ. ಯಾಕೆ ಮುಂಚೆ ಬಂದೆ ಅಂತಲೂ ಜಗಳ ಆಡಿದ್ರು. ನಿನಗೆ ಹೇಳಿದ್ರು 10 ಗಂಟೆ ಬರೋಕ್ಕೆ, ನೀನು ಯಾಕೆ 8 ಗಂಟೆಗೆ ಬಂದೆ ಅಂತ. ಅಂದರೆ ಆ ರೀತಿಯಾದ ಒಂದು ಇದು. ನಾನು ಸರ್ ಪರವಾಗಿಲ್ಲ ಬಿಡಿ ಸರ್, ಒಂದು ಎರಡು ನಾನು ಆರ್ಟಿಸ್ಟ್ನ ಕಾಯಿಸಲ್ಲ, ಅವ್ರು ಯಾವತ್ತೂ ಆರ್ಟಿಸ್ಟ್ನ ಕಾಯಿಸಿಲ್ಲ. ಎಷ್ಟು ತನಗೆ ಇದು ಮೇಟ್ಕೊಳ್ತಾರೋ ಅದೇ ರೀತಿ ಕಲಾವಿದರು ಕೂಡ ಅಷ್ಟೇ ಗೌರವ, ಮರ್ಯಾದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಟೈಮ್ಗೆ ಮತ್ತು ಅವ್ರು ಮಾಡುವ ಕೆಲಸಕ್ಕೆ. ಸರ್, ಐ ಆಮ್ ವೆರಿ ವೆರಿ ಲಕ್ಕಿ ಟು ವರ್ಕ್ ವಿತ್ ಯು. ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಕೆಲವೇ ನಿರ್ದೇಶಕರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು, ಅದರಲ್ಲಿ ದಿನೇಶ್ ಬಾಬು ಸರ್ ಒಬ್ಬರು. ಅವರು ನನ್ನನ್ನು ಒಂದು ಗೊತ್ತಿಲ್ಲ, ಮಗು ಆಗೋ, ತಂಗಿ ಆಗೋ,
ಒಂಥರ ಮನೆಯ ಸದಸ್ಯರಾಗೋ, ಯಾವಾಗಲೂ ಒಂಥರ ತುಂಬ ಆತ್ಮೀಯವಾಗಿ ಮಾತಾಡ್ತಾರೆ, ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ಯಾವಾಗಲೂ ನನ್ನ ಇಡೀ ಕುಟುಂಬವನ್ನು ಕೇಳ್ತಾರೆ. ಅದಕ್ಕೆ ತುಂಬ 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 ಥ್ಯಾಂಕ್ಸ್ ಸರ್. ಆ್ಯಂಡ್ ಅಫ್ಕೋರ್ಸ್ ನನಗೆ ಇನ್ನೂ ತುಂಬ ಖುಷಿಯಾಗಿದ್ದು, ಗೋವಿಂದಣ್ಣನೂ ಲಕ್ಷ್ಮೀ ಅಕ್ಕ ಬಂದಿರಲ್ಲ ಇವತ್ತು. ನನ್ನ ನಮ್ಮ ಚಿತ್ರರಂಗದ ಹಿರಿಯ ಕುಟುಂಬದಿಂದ ಬಂದು ನಮ್ಗೆ ಆಶೀರ್ವಾದ ಮಾಡೋಷ್ಟು, ಯಾಕೆಂದರೆ ಅವರಿಂದ ಒಂಥರ ಕಲಿಬೇಕು ರೀ ಆ ಸಂಸ್ಕಾರ, ಒಂದು ಸಂಸ್ಕೃತಿ, ಮತ್ತು ಅವ್ರು ಮಾತಾಡೋ ರೀತಿ, ಅವ್ರು ಬರೋ ರೀತಿ, ಅವ್ರನ್ನ ಯಾವುದೇ ಒಂದು ಕಾರ್ಯಕ್ರಮ ಕರೆದ್ರು ಆ ಕಾರ್ಯಕ್ರಮಕ್ಕೆ ಅವರು ಕೊಡುವ ಗೌರವ ಇದೆಯಲ್ಲ, ಅದನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕು. ಅವರು ಬಂದು ನಮಗೆ ಆಶೀರ್ವಾದ ರೀತಿಯಲ್ಲಿ ಇಲ್ಲಿ ಕೊಡ್ತಿದ್ದಾರೆ. ಅವರಿಗಿಬ್ಬರಿಗೂ ದಂಪತಿಗೆ ಕೂಡ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಾರಾಯಣ ಸ್ವಾಮಿ ನಿಜವಾಗ್ಲೂ ಒಂದು ರೆಕಾರ್ಡ್, ಒಂದೇ ಹೀರೋದು 2 ಸಿನಿಮಾ ರಿಲೀಸ್ ಆಗೋದು, ಒಂದೇ ಪ್ರೊಡ್ಯೂಸರ್ದು 2 ಸಿನಿಮಾ ರಿಲೀಸ್ ಆಗೋದು, ಒಂದೇ ಡೈರೆಕ್ಟರ್ದು 2 ಸಿನಿಮಾ ಒಂದೇ ದಿನ ರಿಲೀಸ್ ಆಗೋದು. ಇಟ್ಸ್ ಎ ರೆಕಾರ್ಡ್. ಒಂದೇ ಅಲ್ಲಿ ನನಗೆ ಒಂದ್ಸತಿ ಗಾಬರಿ ಆಗೋಯ್ತು, ಒಂದೇ ಥಿಯೇಟ್ರಲ್ಲಿ ಅಂತ. ಅದಾದ್ಮೇಲೆ ಈ ಪಿಕ್ಚರ್ ಆದ್ಮೇಲೆ ಒಂದು ಪಾರ್ಟ್ 1 ಮತ್ತೆ ಆ ಥರ ನೀನು ಒಂದೇ ಮಾಲ್ ಸಿಂಗಲ್ ಸ್ಕ್ರೀನ್ ಅಲ್ಲ, ಅದೇ ಒಂದೇ ಥಿಯೇಟರ್ ಅಂದ್ರೆ ಏನು ಅನ್ಕೊಳ್ತೀವಿ. ಹಾಂ, ಪಕ್ಕದ ಸ್ಕ್ರೀನಲ್ಲಿ ರಿಲೀಸ್. ತಂಪು ಸಿನಿಮಾ ಕೆಂಪೇಗೌಡ ಮುಖ್ಯ ರಸ್ತೆಯಲ್ಲಿ 3 ಸಿನಿಮಾ ಒಂದೇ ದಿನ ರಿಲೀಸ್ ಆಗಿದೆ. ಹೌದು ಅದು ರೆಕಾರ್ಡ್. ಥ್ಯಾಂಕ್ ಯು ಕಣ. ಅದೊಂದಾಗಿತ್ತು ನನ್ನ ಸಿನಿಮಾ. ಒಂದು ಕಾಲದಲ್ಲಿ ನಾನು ಮಾಡಿದ 3 ಸಿನಿಮಾ ಕೆಂಪೇಗೌಡ ಥಿಯೇಟರ್ KG ರೋಡಲ್ಲಿ 3 ಸಿನಿಮಾ ರಿಲೀಸ್ ಆಗಿತ್ತು ಅಂತ ನಾವೆಲ್ಲರೂ ಪತ್ರಕರ್ತರೆಲ್ಲರೂ ಸೇರಿದ್ವಿ. ಒಂದು ಮಾರ್ನಿಂಗ್ ಶೋ, ಒಂದು ನೂನ್ ಶೋ, ಇನ್ನೊಂದು ಮ್ಯಾಟ್ ಎಲ್ಲ ಥರ ನೋಡ್ಕೊಂಡು ಬಂದಿದ್ವಿ ನಾವು. ಅದೊಂಥರ ರೆಕಾರ್ಡ್ ಅಂತ ಅನ್ಸುತ್ತೆ. ನಾರಾಯಣ ಸ್ವಾಮಿ ಆಲ್ ದಿ ಬೆಸ್ಟ್. ಮತ್ತು ಇಬ್ಬರು ನಾಯಕಿಯರು, ಆ ಹುಡುಗಿ ಆಗಲಿ ಈ ಹುಡುಗಿ ಆಗಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಪಾತ್ರ ಮಾಡಿದಿರಿ, ತುಂಬ ಚೆನ್ನಾಗಿ ಕಾಣಿಸ್ತೀರಿ. ಇನ್ನೊಂದು, ದಿನೇಶ್ ಬಾಬು ಚಿತ್ರಗಳಲ್ಲಿ ಯಾರಿಗೂ ಮೇಕಪ್ ಇರಲ್ಲ ರೀ, ಅದರಿಂದನೇ ಸುಂದರವಾಗಿ ಕಾಣಿಸ್ತಾರೆ. ಅವರು ಏನು ಅವ್ರ ಹತ್ರ ಅಲ್ಲ ಹಣ ರಾಮಣ ಬೀಜ ಮಾಡ್ಕೊಬೇಡ, ಮೇಕಪ್ ರಾಮಣ ಸ್ಟೇಜ್ ಮೇಲೆ ಇಟ್ಕೊಂಡು ಮೇಕಪ್ ಇಲ್ಲದೆ ಹೆಂಗೆ ಅಂತ ನಂಗೆ ಅವ್ರು ನಂಗೆ ಚಾಪ ಹಾಕ್ಬಾರ್ದು. ಅಂದರೆ ಒಂದು ಯಾರು ನೈಜವಾಗಿ ಹೆಂಗೆ ಕಾಣಬೇಕು ಕ್ಯಾರೆಕ್ಟರ್, ಅದೇ ಥರ ಕಾಣಿಸೋ ಥರ ಇಬ್ಬರು ತುಂಬ ಸುಂದರವಾಗಿ ಕಾಣ್ತೀರಿ, ತುಂಬ ಚೆನ್ನಾಗಿ ಮಾಡಿದಿರಿ. ಮತ್ತು ಆ ಹುಡುಗ ವಿಲ್ಲನ್ನು ಅವನು ಕರಿ ಸುಬ್ಬು ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಕಾಣಿಸ್ತೀರಿ, ಚೆನ್ನಾಗಿ ಮಾಡಿರ್ತೀರಾ. ಯಾಕಂದರೆ ಚೆನ್ನಾಗಿ ಮಾಡದೇ ಇರೋಕ್ಕೆ ಇಲ್ಲಿ ಡೈರೆಕ್ಟ್ರೇ ಬಿಡಲ್ಲ, ಸೊ ಮಾಡಿಸ್ತಾರೆ. ಅದಾದಮೇಲೆ ನಮ್ಮ ಕುಟುಂಬದ ಹಿರಿಯರು ಜಿ ಕೃಷ್ಣ ಅವರು ಬಂದಿದ್ದಾರೆ, ಮತ್ತು ಆ ಕಡೆ ಕಲಾವಿದರು ಅವರು, ಎಲ್ಲರಿಗೂ ಕೂಡ ಇಡೀ ಸಿನಿಮಾಕ್ಕೆ ಈ ತಂಡಕ್ಕೆ ಆಲ್ ದಿ ಬೆಸ್ಟ್. ಚೆನ್ನಾಗಾಗಲಿ ಈ ಸಿನಿಮಾ. ಒಂಥರ ಒಂದು ರೀತಿ ಈಗಲಿಂದನಾದರೂ ಒಂದು ಕ್ರಿಯೇಟ್ ಆಗಲಿ, ಯಾಕಂತಂದರೆ ಒಂದು ಯಾವಾಗಲೂ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ ಅಂತಾರೆ, ಆ ಥರದ್ದೊಂದು ಟ್ರೆಂಡ್ ಕ್ರಿಯೇಟ್ ಆಗಲಿ. ಸಣ್ಣ ಸಿನಿಮಾಗಳಿಗೂ ಕೂಡ ಪ್ರೇಕ್ಷಕ ಒಳ್ಳೆ ಸಿನಿಮಾ ಆದರೆ ಅದು ಕೈ ಹಿಡಿತಾನೆ ಅನ್ನೋದಕ್ಕೆ ನಂಬಿಕೆ. ನೀವೆಲ್ಲರೂ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡ್ತಿರೋದು ನೋಡಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಗೆದ್ದೇ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ದಿವ್ಯಾ, ಯು ಆರ್ ಆಲ್ವೇಸ್ ಗುಡ್. ಸೋ ಸ್ವೀಟ್, ಗ್ರೇಟ್ ಬ್ಲೆಸ್ಸಿಂಗ್. ನನಗೆ ಈ ರೀತಿಯ ಹಿರಿಯ ಕಲಾವಿದರೆಲ್ಲ ಮಾತಾಡುವಾಗ ಹೇಗನ್ಸುತ್ತಪ್ಪ ಅಂದರೆ, ಇನ್ನೂ ಕೇಳಬೇಕು, ಆ ದಿನಗಳ ಕಥೆಗಳನ್ನು ಇನ್ನೂ ಕೇಳಬೇಕು, ಹೃದಯ ತುಂಬಿಸ್ಕೊಳ್ಬೇಕು ಅಂತ. ಇಷ್ಟವರೆಗೂ ತಾರಮ್ಮ ಅವರನ್ನು ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ನೋಡ್ತಾ ಇದ್ವಿ, ಈಗ ರಿಯಲ್ ಆಗಿ ನಾವು ಉತ್ತರ ಸಿನಿಮಾ ಮೂಲಕ ಜಡ್ಜ್ ಆಗಿ ನೋಡ್ತಾ ಇದ್ದೀವಿ. ಸೊ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಅಪೂರ್ವ ಹೀರೋಯಿನ್ ಏನು ಹೇಳ್ತಾರೆ ಅವರ ಪಾತ್ರದ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ನಾನು ತುಂಬ ಅದೃಷ್ಟವಂತೆ, ಯಾಕೆ ಅಂತಂದರೆ ಬಿ ಸುರೇಶ್ ಸರ್ದು ಒಂದು ಉಪ್ಪಿನಕಾಗ ನಾನು ಸಿನಿಮಾ ಮಾಡಿದ್ದೆ. ಸೊ ಅದರ ಡಬ್ಬಿಂಗ್ ಮುಗಿಸ್ಕೊಂಡು ಬರುವಾಗ ಬಾಬು ಸರ್ ಕೂಡ ಅಲ್ಲೇ ಇದ್ದರು. ದಟ್ ಈಸ್ ವೆನ್ ಆ್ಯಕ್ಚುಲಿ ನಾನು ಫಸ್ಟ್ ಮಾತಾಡ್ಸಿದ್ದೆ ಅವತ್ತೇನೆ ಅವ್ರನ್ನ. ಅದಾಗಿದ್ದು ಒಂದು ಫ್ಯೂ ಮಂತ್ಸಿಗೆ ಬಾಬು ಸರ್ ಕಾಲ್ ಮಾಡಿದ್ರು, ಅಭಿಯಂಜನ ಸ್ಕ್ರಿಪ್ಟ್ ಹೇಳಿ ನನಗೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ನಂಬಕ್ಕಾಗಲಿಲ್ಲ. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್ ಸರ್, ಅಂದರೆ ಆ್ಯಕ್ಚುಯಲ್ ದಿನೇಶ್ ಬಾಬು ಸರ ಅಂತ ಹೇಳಿದ್ದೀನಿ ಅವ್ರ ಕಾಲಲ್ಲಿ. ಸೊ ಐ ಫೀಲ್ ದಿನೇಶ್ ಬಾಬು ಸರಿಂದ ಏನು ತುಂಬ ಇದೆ ಕಲಿಯೋಕ್ಕೆ, ಬಟ್ ಬಜೆಟ್ ಇಸ್ ನೆವರ್ ಏನಂತಾರೆ ಕಾರಣ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಅನ್ನೋದನ್ನು ಸರ್ ಪ್ರೂವ್ ಮಾಡಿದ್ದಾರೆ. ತುಂಬ ದೊಡ್ಡ ಬಜೆಟ್ ಸಿನಿಮಾಗಳು ದೊಡ್ಡ ನಟರನ್ನ ಹಾಕೊಂಡು ಮಾಡಿದ್ದಾರೆ. ದೇ ಹ್ಯಾವ್ ಆಲ್ ಬೀನ್ ವೆರಿ ಸಕ್ಸಸ್ಫುಲ್. ಅಗೇನ್ ಈ ಥರ ಕತೆಗಳಿಗೆ ತುಂಬ ದುಡ್ಡು ವೆಚ್ಚ ಮಾಡ್ದೇನೂ ಕೂಡ ಒಳ್ಳೆ ಸಿನಿಮಾನ ತೆಗಿಬೋದು ಅಂತ ಹೇಳ್ಕೊಟ್ಟಿರುವಂಥ ಡೈರೆಕ್ಟರ್ ಇವರು. ಆ್ಯಂಡ್ ತಾರಾ ಮ್ಯಾಮ್ ಹೇಳ್ದಂಗೆ ವಿ ವರ್ ಆಲ್ ರೆಡಿ ಅಟ್ 5 ಇನ್ ದ ಸೆಟ್. ಆ್ಯಂಡ್ ಅದೊಂಥರ ಒಳ್ಳೆ ಎನರ್ಜಿ ಇರೋದು ಸೆಟ್ಟಲ್ಲಿ. ಆಮೇಲೆ
ಆ್ಯಕ್ಟಿಂಗ್ ಬರಲ್ಲ ಅಂತ ನಾವು ಯಾರು ಏನು ಹೇಳೋಕ್ಕೆ ಆಗಲ್ಲ. ಅವ್ರು ಅಷ್ಟು ಚೆನ್ನಾಗಿ ಒಂಥರ ತೆಗ್ಸೋರು ನಮ್ಮೆಲ್ಲರ ಹತ್ರದಿಂದ. ಆ್ಯಂಡ್ ಇಷ್ಟು ಗ್ಲ್ಯಾಮಲ್ಲಿ ನನ್ನನ್ನು ನೋಡ್ಕೊಳ್ಬಹುದು ಅನ್ನೋದು ನನಗೆ ಗೊತ್ತಾಗಿದ್ದೆ ಅಭ್ಯಂಜನ ಮಾಡಿದ್ಮೇಲೆ. ಆ್ಯಂಡ್ ಆ ಹೋಲ್ ಶೂಟ್ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ನಾವು ಚಾಮರಾಜನಗರದಲ್ಲಿ ಶೂಟಿಂಗ್ ಮಾಡಿದ್ದು. ಸೊ ನಾವು ಉಳ್ಕೊಂಡಿದ್ದೆಲ್ಲ ತಮಿಳ್ನಾಡು ಬಾರ್ಡರ್ ಆಚೆ, ಈ ಕಡೆ ಶೂಟಿಂಗ್ ಇದ್ದಿದ್ದು ಕರ್ನಾಟಕದಲ್ಲಿ. ಸೊ ನಾವು ದಿನ ಬೆಳಗ್ಗೆ ಎದ್ದು ಎಲ್ಲರೂ ಸ್ವಾಮಿದು ಜೀಪಲ್ಲಿ ಬರ್ತಿದ್ವಿ. ಆ್ಯಂಡ್ ಬರ್ಬೇಕಾದ್ರೆ ಎಷ್ಟು ಜನ ಆನೆಗಳು, ಜಿಂಕೆ ಎಲ್ಲ ಕಾಣಿಸೋದು. ಇಟ್ ವಾಸ್ ಅ ವೆರಿ ಪರ್ಫೆಕ್ಟ್ ಸೆಟ್. ಬಹಳಷ್ಟು ಕಲಿತೆ ನಾನು ಅಲ್ಲಿದ್ದಷ್ಟು ದಿನ, ಶೂಟ್ ಮಾಡಿದಷ್ಟು ದಿನ. ಮತ್ತು ಬಾಬು ಸರ್ ಹೇಗೆ ಅಂತಂದರೆ ಈಸ್ ಅಂದ್ರೆ ಸುಳ್ಳು ಹೇಳಲ್ಲ ಅವರು. ಈಸ್ ಜಸ್ಟ್ ಆನ್ ದ ಫೇಸ್. ಆ್ಯಂಡ್ ಆ್ಯಕ್ಟರ್ಸಿಗೆ ಅದು ತುಂಬ ಮುಖ್ಯ ಅನಿಸುತ್ತೆ. ಅಂದರೆ ಶುಗರ್ ಕೋಟ್ ಮಾಡದೆ ಯಾವ ಸೀನಲ್ಲಿ ಚೆನ್ನಾಗಿ ಮಾಡಿದೀಯಾ, ಯಾವ ಸೀನಲ್ಲಿ ಚೆನ್ನಾಗಿ ಮಾಡ್ಬೋದಾಗಿತ್ತು, ಅದನ್ನೆಲ್ಲ ತುಂಬ ನೀಟಾಗಿ ಹೇಳ್ತಾರೆ. ಆ್ಯಂಡ್ ಅಷ್ಟು ದೊಡ್ಡ ದೊಡ್ಡ ನಟರನ್ನ ನಿರ್ದೇಶನ ಮಾಡಿರೋರವರು. ಅವ್ರ ಆ್ಯಕ್ಷನ್ ಕಟ್ಟಲ್ಲಿ ನನಗೆ ಆ್ಯಕ್ಟ್ ಮಾಡುವಂಥ ಸೌಭಾಗ್ಯ ಸಿಕ್ತು. ಕರಿಸುಬ್ಬು ಸರ್ ಆಗಿರ್ಬೋದು ಅಥವಾ ಸ್ವಾಮಿ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು, ಇಟ್ ವಿಲ್ ಆಲ್ವೇಸ್ ಬಿ ವೆರಿ 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 ಸ್ಪೆಷಲ್ ಟು ಮೀ. ನಮ್ಮ ಪ್ರೊಡ್ಯೂಸರ್ಸ್ ನಾಗೇಶ್ವರ್ ಸರ್, ನಾಗರಾಜ್ ಸರ್, ಮಂಜುನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲೂ ಕೂಡ ನಮಗೆ ಅದು ಏನಂತಾರೆ, ಒಂದು ಕಂಫರ್ಟ್ ಮಿಸ್ ಆಗದೆ ಇರೋ ಹಂಗೆ ನೋಡಿಕೊಂಡು ತುಂಬ ಎಂಜಾಯಬಲ್ ಆಗಿತ್ತು ಎಕ್ಸ್ಪೀರಿಯೆನ್ಸು. ಬಂದಿರೋಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಗೋವಿಂದರಾಜ್ ಸರ್, ಲಕ್ಷ್ಮೀ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ರಮಣ ಸರ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ ಅಭ್ಯಂಜನ ರಿಲೀಸ್ ಆಗ್ತಿದೆ ಥಿಯೇಟರ್ಸಲ್ಲಿ ಅಂತ. ಥ್ಯಾಂಕ್ ಯು. ಅಪೂರ್ವ ಯಶಸ್ಸು ಸಿಗಲಿ ಸಿನಿಮಾಗೆ, ಜೊತೆಗೆ ನಿಮಗೂ ಹೆಚ್ಚು ಹೆಸರು ಸಿಗಲಿ ಅಂತ ಹಾರೈಸಿದ ಅಪೂರ್ವ ಅವ್ರಿಗೆ ನಮ್ಮ ಕರಿಸುಬ್ಬು ಸರ್ ಪಕ್ಕದಲ್ಲೇ ಇದ್ದಾರೆ. ಅಭ್ಯಂಜನ ಸಿನಿಮಾಲಿ ಹಿರಿಯ ನಾಗರಿಕನ ಪಾತ್ರ ನಿಭಾಯಿಸಿದ್ದೀರಾ. ಎಲ್ರಿಗೂ ನಮಸ್ಕಾರ. ಇವತ್ತು ಹೊಸ ನಾಮಕರಣ ಮಾಡಿದ್ದಾರೆ ದಿವ್ಯಾ ಅವರು, ಕರಿಬಸು ಅಂತ. ಉಲ್ಟಾ ಮಾಡ್ಬಿಟ್ಟಿದ್ದೀನಿ. ಫಸ್ಟ್ ಟೈಮ್ ಬಹಳಷ್ಟು ಸ್ಟೇಜ್ ಶೇರ್ ಮಾಡ್ಕೊಂಡಿದ್ದೀವಿ. ಯಾವತ್ತು ಹೇಳಿದ ಮೋಸ್ಟ್ಲಿ ಕರಿಬಸು ಸರ್ ನೆನಪಾಗ್ಬಿಟ್ರು ಗೊತ್ತಿಲ್ಲ. ಇಲ್ಲಿ ಬಾಬು ಸರ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಏನೇ ಮಾತಾಡಿದ್ರು ಚಿಕ್ಕದಾಗುತ್ತೆ. ನನ್ನ ಅವರ ಪರಿಚಯ ಸುಮಾರು ಇನ್ನು 2 ತಿಂಗಳು ಕಳೆದ್ರೆ ಆಗಸ್ಟ್ 15 ಬಂದರೆ 41 ವರ್ಷ ಮುಗಿಯುತ್ತೆ. ಅವರನ್ನು ಫಸ್ಟ್ ನಾನು ಮೀಟ್ ಮಾಡಿದ್ದು 1985 ಆಗಸ್ಟ್ 15. ಹೊಸ ನೀರು ಸಿನಿಮಾ ಆಗ್ತಾನೆ ರಿಲೀಸ್ ಆಗಿರುತ್ತೆ. ನಾನು ಅದರಲ್ಲಿ ಆ್ಯಕ್ಟ್ ಮಾಡಿ ಮತ್ತೆ ಪ್ರೊಡಕ್ಷನ್ ವರ್ಕ್ ಮಾಡಿರ್ತೀನಿ. ಆ ನಿರ್ಮಾಪಕರ ಜೊತೆ ಚೆನ್ನೈಗೆ ಹೋಗ್ತೀನಿ ಮಾತಾಡೋದಕ್ಕೆ. ಕೋಕಿಲಾ ಮೋಹನ್ ಹಳೆ ಗೆಳೆಯ, ರಂಗಭೂಮಿ ಗೆಳೆಯ ಇರ್ತಾನೆ. ಸುಹಾಸಿನಿ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿರ್ತೀವಿ. ಸುಹಾಸಿನಿ ಅವರು ಬಾಬು ಸರ್ನ ಎಂಟೈರ್ ಟೀಮಿಗೆ ಪರಿಚಯ ಮಾಡಿಕೊಡ್ತಾರೆ. ಆಗ ಬಾಬು ಸಾರು, ಕೋಕಿಲಾ ಮೋಹನ್ ಹೀರೋ, ಸುಹಾಸಿನಿ ಮೇಡಮ್ ಮತ್ತು ಲಿಸಿ ಅಂತ ಇನ್ನೊಬ್ಬರು ಆರ್ಟಿಸ್ಟ್, ಆನಂದ ಆರಾಧನೆ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇರ್ತಾರೆ. ಆಮೇಲೆ ಕರ್ನಾಟಕಕ್ಕೆ ಬಂದಾಗ ಆ ನೆನಪುಗಳನ್ನ ಹೇಳ್ಕೊಡ್ತೀನಿ. ಸೊ ಅಂದಿನಿಂದ ಇಂದಿನವರೆಗೂ ಬಾಬು ಸಾರ್ ಜೊತೆ ನನ್ನ ಸ್ಟುಡಿಯೋ ಮೂಲಕ ಪೋಸ್ಟ್ ಪ್ರೊಡಕ್ಷನ್ದು ಬಹುಶಃ ಅತಿ ಹೆಚ್ಚಿನ ಸಿನಿಮಾಗಳು ಅವರು ನಿರ್ದೇಶನ ಮಾಡಿದಂಥ ಸಿನಿಮಾಗಳು ಒಂದು 12-13 ಸಿನಿಮಾ ನನ್ನ ಸ್ಟುಡಿಯೋನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಆಗಿದೆ. ಆ ಹೆಮ್ಮೆ ನನಗಿದೆ. ಜೊತೆಗೆ ಅವ್ರು ಮಾಡಿದಂಥ ಸೀರಿಯಲ್ನಲ್ಲಿ ಆಗಿರ್ಬೋದು, ಸಿನಿಮಾಗಳಲ್ಲಿ ಮುಖ್ಯ ಪಾತ್ರಗಳನ್ನು ಕೊಟ್ಟು ನನ್ನನ್ನು ಅವತ್ತು ಬೆಂತರ್ಕೊಂಡು ಬಂದಿದ್ದಾರೆ. ಇವತ್ತಿಗೂ ಸೆಟ್ಟಲ್ಲಿ ಇರಬೇಕಾದ್ರೆ ಅಥವಾ ಸ್ಟುಡಿಯೋಗೆ ಬಂದು ಅವ್ರು ಪೋಸ್ಟ್ ಪ್ರೊಡಕ್ಷನ್ ಮಾಡಬೇಕಾದ್ರೆ, ಹೊರಗಡೆ ಇರೋವಾಗ ಎಲ್ಲರೂ ಕಾಫಿ ಕುಡಿಬೇಕಾದ್ರೆ ಕಾಮನ್ ಫ್ರೆಂಡ್ ಥರ ಮಾತಾಡ್ತೀನಿ. ಅವ್ರ ವರ್ಕ್ನಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಮಾತಾಡ್ಸೋದಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ ನನಗೆ. ಯಾಕಂದರೆ ಅಷ್ಟು ಪರ್ಫೆಕ್ಟ್ ಮನುಷ್ಯ. ಶ್ರೀರಂಗಪಟ್ಟಣದಲ್ಲಿ ಒಂದು ಸಿನಿಮಾ ಶೂಟಿಂಗು, ಕೆಳಗಡೆ ಇಳಿದೆ ಆ್ಯಸ್ ಯೂಶುವಲ್ 5:05ವರೆಗೆ ನಾನು ರೆಡಿಯಾಗಿ. ನಿರ್ಮಾಪಕರು ಸಿಕ್ಕರು, ಹೋಗೋಣ ನಾವು ಸೆಟ್ಗೆ ಅಂತಂದರು. ಸೆಟ್ಗೆ ಹೋದೆ, ಯಾರೂ ಬಂದಿಲ್ಲ. ನಾನು ನಿರ್ಮಾಪಕರು ಇಬ್ಬರೇ ಇದ್ದೀವಿ. ಸೊ ಅದು ನಾವು ಹೋಗಿದ್ದು ಒಂದು 7-8 ನಿಮಿಷಕ್ಕೆ ಬಾಬು ಸರ್ ಡ್ರೈವ್ ಮಾಡ್ಕೊಂಡು ಅವ್ರ ಕಾರಲ್ಲಿ ಬಂದರು. ಬೆಂಕಿ ಆಗೋಗ್ಬಿಟ್ರು ಅವರು. ಸೈಲೆಂಟ್. ಬೆಂಕಿ ಅಂದರೆ ಬೇರೆ ಥರ ನಾವು ಸುಮ್ಮನೆ ಹುಚ್ಚರ ಥರ ಕೂಗಾಡ್ತಾ ಇರ್ತೀವಿ. ಸೈಲೆಂಟಾಗಿ ಒಂದು 4 kg ಆ ಕಡೆ ವಾಕಿಂಗು ಈ ಕಡೆ ವಾಕಿಂಗ್ ಮಾಡ್ಕೊಳ್ತಾ ಇದ್ರು. ಸರಿ, ಯೂನಿಟ್ ಬಂತು. ಯಾಕೆಂದರೆ ಯೂನಿಟ್ ಮೊದಲಿರಬೇಕು, ಮ್ಯಾನೇಜರ್ ಮೊದಲಿರಬೇಕು. ಯಾರೂ ಇಲ್ಲ, ಎಲ್ಲರೂ ಒಬ್ಬೊಬ್ಬರು ಬಂದರು. ಯೂನಿಟ್ ಮೇಲೆ ಫೈರ್ ಆದರು. ಎಷ್ಟು ಟೈಮ್ಗೆ, ಎಷ್ಟೊತ್ತಿಗೆ ಬಂದಿದ್ದೀರಾ, ಹೇಗೆ ಹೀಗೆ ಅಂತ. ಅದಾದಮೇಲೆ ನನ್ನನ್ನು ಕರೆದ್ರು. ನಾನು ಏನೋ ಅಂತಾರೆ ಅಂದರೆ, ವೈ ಶುಡ್ ಯು ಕೇಮ್ ಅರ್ಲಿ ಬಿಫೋರ್ ಡೈರೆಕ್ಟರ್. ಇವತ್ತು ಆರಾಮ ಹೇಳಿದ್ರಲ್ಲ, ಸೇಮ್ ಒಂದು 7-8 ನಿಮಿಷ ಮೊದಲು ಬಂದಿದ್ದೀನಿ. ನಾನು ನಿಮ್ಗೆ ಹೇಳಿದ ಟೈಮು 6 ಗಂಟೆ ಅಂತ, ಬೆಳಗ್ಗೆ 6 ಗಂಟೆ. ನೀವು ಯಾಕೆ ಬೇಗನೆ ಬಂದ್ರಿ? ನೋ ಆನ್ಸರ್ ನನ್ನ ಹತ್ರ. ಸರ್ ಕೆಳಗಡೆ ವಾಕ್ ಮಾಡ್ತಾ ಇದ್ದೆ, ಪ್ರೊಡ್ಯೂಸರ್ ಬಂದರು, ವಿಲ್ಗೋ ಅಂತಂದ್ರು, ಬಂದುಬಿಟ್ಟೆ ಸರ್. ಸೊ ಇಷ್ಟು ಶಿಸ್ತಿನ ಸಿಪಾಯಿ. ತಮಿಳುನಾಡು ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ಹೆಸರುವಾಸಿಯಾದಂಥ ಸಿನಿಮಾಟೋಗ್ರಫರ್ ಆಗಿ ಕೆಲಸ ಮಾಡಿದಂಥ ಬಾಬು ಅವರು ಬಹುಶಃ ನನಗೆ ಗೊತ್ತಿದ್ದಂಥ ಕೆಲವು ಸಿನಿಮಾಟೋಗ್ರಫರ್ಸ್ ಮತ್ತು ಕೆಲವೇ ನಿರ್ದೇಶಕರು
ಭಾಳಷ್ಟು ಜನಕ್ಕೆ ಇವತ್ತಿನ ಜನ್ರೇಷನ್ ಗೊತ್ತಿಲ್ಲ. FTI ಪೂನಾ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಅಲ್ವಾ ಸರ್? ಬಾಬು ಸರ್, ಪೂನಾ. ನಮ್ಮ ಗಿರೀಶ್ ಕಾಸರವಳ್ಳಿ ಅಲ್ಲಿಂದ ಬಂದವ್ರೆ. ಬಾಬು ಸರ್, ಭಾಳಷ್ಟು ಲೆಜೆಂಡ್ಸು ಇವತ್ತು ಆ ಇನ್ಸ್ಟಿಟ್ಯೂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆ್ಯಕ್ಚುಲಿ ಅಲ್ಲಿಂದ ಬಂದಂಥವರು ಭಾಳ ಹೆಸರು ಮಾಡಿದರು. ಕರ್ನಾಟಕಕ್ಕೆ ಬಂದು ತಮ್ಮ ಸಿನಿಮಾಟೋಗ್ರಾಫರ್ ಜೊತೆಗೆ ಅದ್ಭುತವಾದಂಥ ಸಿನಿಮಾಗಳನ್ನ ಇವತ್ತಿಗೂ ಅವರ ಅಮೃತ ವರ್ಷಿಣಿ ಹಾಡು FM ರೇಡಿಯೋನಲ್ಲಿ ಬಂದರೆ ಮತ್ತೆ ಮತ್ತೆ ಅದೇ ಹಾಡುಗಳನ್ನ ಕೇಳಬೇಕು ಅಂತ ಒಂದು ಫೀಲ್ ಆಗುತ್ತೆ. ಒಂದು ಮ್ಯೂಸಿಕ್ಕಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟವರು, ಮತ್ತು ಕಲಾವಿದರಿಗೆ ಅವ್ರು ನಡೆಸ್ಕೊಳ್ಳೋ ರೀತಿ. ಅವತ್ತು ನನ್ನ ಯಾಕೆ ಬೇಗನೆ ಬಂದಿ ಅಂತ ಬೈದಿರಲ್ಲ, ಅಷ್ಟೇ ಬೇಗನೆ ಬಿಟ್ಕೊಟ್ರು. 6 ಗಂಟೆಗೆ ಮೊದಲು ನಾನು ಬಂದೆ, 6:15ಕ್ಕೆ ಸ್ಟಾರ್ಟ್ ಮಾಡಿದ್ರು. 7:40ಕ್ಕೆ ಒಂದು 3 ಸೀನ್ ಮುಗಿಸ್ಬಿಟ್ಟು ನೀವು ಹೋಗಿ ಬೆಂಗಳೂರಿಗೆ ಅಂತಂದರು. ನನಗೆ ಶಾಕು. 3 ಸೀನ್ ಅಂದರೆ ಇಡೀ ದಿನ ಆಗ್ಬೋದು ಅಂದ್ಕೊಂಡಿದ್ದೆ. ಅಷ್ಟು ಪರ್ಫೆಕ್ಟ್ ಅವರ ಕೆಲಸ. ಮತ್ತು ಅಭ್ಯಂಜನ ಸಿನಿಮಾಗೆ ಬರೋದಾದರೆ ನಾಗೇಶ್ವರ ರಾವ್ನು ಹೆಚ್ಚು ಕಡಿಮೆ ಚಿತ್ರರಂಗದಲ್ಲಿ ನನಗೊಂದು 40 ವರ್ಷದ ಪರಿಚಯ. ಭಾಳ ಕೇವಲವಾಗಿ ಏಕವಚನದಲ್ಲಿ ಮಾತಾಡ್ಕೊಳ್ತೀವಿ ನಾಗೇಶ್ವರ ರಾವ್ ನಾನು. ಕೇವಲವಾಗಿ ಅಂದರೆ ಹೋಗೋ ಬಾರೋ ಆ ರೀತಿ ಒಂದು ಫ್ರೆಂಡ್ ಆಗಿ ನೀವು ಬೇರೆ ಥರ ತಿಳ್ಕೊಬೇಡ. ಸೊ ಈ ಬಾಬು ಸರ್ ಒಂದಿನ ಸ್ಟುಡಿಯೋಗೆ ಇರ್ತೀರ, ಎಷ್ಟೊತ್ತು ಬರ್ತೀರಾ ಸ್ಟುಡಿಯೋಗೆ ಅಂತ ಕೇಳ್ತಾರೆ. ಸರ್ ಈ ಟೈಮಿಗೆ ಇರ್ತೀನಿ ಅಂದರೆ ಬೇರೆಯವ್ರಿಗೆ 1 ನಿಮಿಷ 2 ನಿಮಿಷ ಲೇಟು, ಯಾಕೆಂದರೆ ಆ ಟೈಮ್ ಕರೆಕ್ಟಾಗಿ ಅವ್ರು ಬಂದು ಬಾಗ್ಲಲ್ಲಿ ನಿಂತಿರ್ತಾರೆ. ಸೊ ನಾನು ಮೊದಲು ಬಂದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಪ್ರೊಡ್ಯೂಸರ್ ಯಾರು ಅಂತ ಗೊತ್ತು, ಈ ಥರ ಒಂದು ಪಾತ್ರ ಇದು ನೀವು ಮಾಡಬೇಕು ಅಂದರು. ನಾನು ನಂಬೋಕ್ಕಾಗಲಿಲ್ಲ. ಬಟ್ ಇಷ್ಟು ಒಳ್ಳೆಯ ಪಾತ್ರನ ನನ್ನ ಕೈನಲ್ಲಿ ಬಾಬು ಸರ್ ಮಾಡಿಸ್ತಾರೆ ಅಂತ ನಾನು ಯಾವತ್ತೂ ಕನಸಲ್ಲಿ ಯೋಚನೆ ಮಾಡಲಿಲ್ಲ. ಬಟ್ ಅದೇ ರೀತಿ ಒಂದು 3 ಸಿನಿಮಾದಲ್ಲಿ ಭಾಳ ಒಳ್ಳೆ ಪಾತ್ರಗಳನ್ನ ಮಾಡಿಸಿದ್ದಾರೆ. ಅಫ್ಕೋರ್ಸ್ ಇನ್ನೊಂದು ಸಿನಿಮಾ ಸ್ಟೇಷನ್ 3 ಅಂತ ರಿಲೀಸ್ ಆಗಬೇಕು, ಅದರಲ್ಲೂ ನಾರಾಯಣ ಸ್ವಾಮಿ ಇದ್ದಾರೆ. ಈ ಅಭ್ಯಂಜನ ಅನ್ನೋ ಸಿನಿಮಾ ಅಫ್ಕೋರ್ಸ್ ಫೆಸ್ಟಿವಲ್ ನೋಡಿದಾಗ, ನಾನು ಒಬ್ಬ ಪ್ರೇಕ್ಷಕನಾಗಿ ನೋಡಿದಾಗ, ಸಿನಿಮಾ ಮುಗಿದಾಗ ಬೇರೆ ಒಬ್ಬ ಆರ್ಟಿಸ್ಟು ಅಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ಕಲ್ಪನೆ ಮಾಡಿಕೊಂಡು ನನ್ನ ಕಣ್ಣಲ್ಲಿ ನೀರು ಬಂದಿತ್ತು. ಆ ಕ್ಲೈಮ್ಯಾಕ್ಸ್ ಶಾಟು ಅಷ್ಟು ಅದ್ಭುತವಾಗಿ ಬಾಬು ಸರು ಚಿತ್ರೀಕರಣ ಮಾಡಿದ್ದಾರೆ. ಸೊ ಈ ಥರ ಸಿನಿಮಾಗಳನ್ನ ನಾವು ವಿಕಾರ್ಡ್ ಬ್ರಿಡ್ಜ್ ಫಿಲ್ಮ್ಸ್ ಅಂತ ಕರಿತೀವಿ. ಒಂದು ಒಳ್ಳೆಯ ಕಂಟೆಂಟ್ನ ಆದಷ್ಟು ಕಡಿಮೆ ಬಜೆಟಲ್ಲಿ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಹೇಳ್ತೀವಿ. ಇವತ್ತಿನ ದಿನದಲ್ಲಿ ಒಂದು ಪದ ಪ್ರಯೋಗ ಬಂದ್ಬಿಟ್ಟಿದೆ, ಅವಾರ್ಡ್ಗೋಸ್ಕರ ಒಂದು ಸಿನಿಮಾ ಮಾಡ್ತಾ ಅಲ್ಲ, ಅವಾರ್ಡ್ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಅವಾರ್ಡ್ ಬಂದ್ಮೇಲೆ ತಾನೇ ಅವಾರ್ಡ್ ಸಿನಿಮಾ ಆಗೋದು. ಅವಾರ್ಡ್ ಸಿನಿಮಾ ಮಾಡ್ತಾ ಇದ್ದೀನಿ, ಅವಾರ್ಡ್ ಸಿನಿಮಾ ಫೋನ್ ಬರುತ್ತೆ, ಅಣ್ಣ ಒಂದು ಸಣ್ಣ ಪಾತ್ರ ಇದೆ ಮಾಡಬೇಕು, ಅವಾರ್ಡ್ ಸಿನಿಮಾ ಅಣ್ಣ, ರೆಮ್ಯುನರೇಷನ್ ಎಷ್ಟು. ಫಸ್ಟ್ ಸಿನಿಮಾ ಮಾಡಿ ಆಮೇಲೆ ಅವಾರ್ಡ್ ಬರುತ್ತೋ ಇಲ್ವೋ ಆಮೇಲೆ ಯೋಚನೆ ಮಾಡೋಣ, ಜನಗಳು ಮೆಚ್ಚಲಿ. ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಹೇಳ್ತಾ ಹೋದರೆ ಬಾಬು ಸರ್ ಬಗ್ಗೆ ಇನ್ನೂ ತುಂಬ ಇದೆ ಹೇಳೋದು. ತುಂಬ ಸತಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಆ ಫ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮತ್ತೆ ನಗ್ತಾ ಮಾತಾಡಿಸ್ತಾರೆ ಬಂದು. ಭಾಳಷ್ಟು ಇನ್ಸಿಡೆಂಟ್ಸ್ ಇದೆ ಅವ್ರ ಬಗ್ಗೆ ನನಗಾಗಿರೋದು. ಸೊ ತುಂಬ ಇದೆ. ಬಟ್ ಅಷ್ಟೇ ಫಾಸ್ಟಾಗಿ ಎಲ್ಲನೂ ಮತ್ತೆ ಅವರೇ ಬಂದು ಮಾತಾಡಿಸ್ತಾರೆ. ನಾವು ನಡ್ಗೋಗಿರ್ತೀವಿ, ಅವು ಹೇಗಪ್ಪ ಈ ದೂರ್ವಾಸ ಮುನಿ ಹತ್ರ ಮಾತಾಡೋದು, ಹೇಗೆ ಕೆಲಸ ಮಾಡೋದು ಅನ್ನೋದು. ದೂರ್ವಾಸ ಮುನಿ ಭಾಳ ಕೋಪಿಷ್ಟ ಅಂತ, ದೂರ್ವಾಸ ಮುನಿ ಅಂತ ಅಂದ್ಕೊಳ್ತೀವಿ. ಬಟ್ ಫ್ಯಾಕ್ಷನ್ ಆಫ್ ಸೆಕೆಂಡ್ ಅವರೇ ಬಂದು ಮಾತಾಡಿಸ್ತಾರೆ. ಥ್ಯಾಂಕ್ ಯು ಬಾಬು ಸರ್ ಆ್ಯಂಡ್ ಥ್ಯಾಂಕ್ ಯು ನಾಗೇಶ್ವರ ರಾವ್ ಸರ್. ಅಭ್ಯಂಜನದಲ್ಲಿ ಭಾಳ ಒಂದು ಅಪರೂಪವಾದಂಥ ಒಂದು ಪಾತ್ರ ಕಟ್ಟಿಕೊಟ್ಟಿದ್ದಕ್ಕೆ ನಮಸ್ಕಾರ. ಧನ್ಯವಾದಗಳು ಕೈಸುಗು ಸರ್. ಅಲಲ ಅನ್ನೋ ಆಲದ ಮರ ನಂಬಿದ್ರು ಮಳ್ಳಿ ಹಂಗಿರೋ ಕಳ್ಳಿ ಮರ ನಂಬಾರ್ದು ಅಂತ ಹಿರಿಯರು ಹೇಳಿದ್ದಾರೆ. ಹಾಗೆ ಅಲಲ ಅಂತ ಹೇಳ್ತಾ ನಮ್ಮನ್ನ ಬಹಳ ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಕೂಡ ಎಲ್ಲರೂ ಒಪ್ಕೊಂಡು ಮಾತಾಡಿದ್ದೀರಾ. ಧನ್ಯವಾದಗಳು ಅಂತ ಹೇಳ್ತಾ ಈಗ ಉತ್ತರ ಸಿನಿಮಾದ ಹೀರೋಯಿನ್ ಸಂಪ್ರತಿ ಆಳ್ವ ಪರಿಚಯವನ್ನ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ. ಸಂಪ್ರತಿ, ಹೌದಾ? ಓಕೆ. ನಮ್ಮ ಕಣ್ವ ಪತ್ರಿಕೆಯ ಸ್ಥಾಪಕರಾದಂತಹ ಶಿವಕುಮಾರ್ ಸರ್. ಇಲ್ಲಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯರೇ, ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ನನಗೆ ಈ ಒಂದು ಅದ್ಭುತವಾದ ಒಂದು ಟ್ರೈಲರ್ ಲಾಂಚ್ಗೆ ನಮ್ಮ ಆತ್ಮೀಯರು ನಾಗೇಶ್ವರ ಅವರು ಕರೆದು ಸುಮಾರು ಸರಿ ಸಿನಿಮಾ ರಿಲೀಸಿಗೆ ಕರೀತಾಯಿದ್ರು. ನಾನು ಬರೋಕ್ಕಾಗಿರಲಿಲ್ಲ.
ನಿನ್ನೆ ಫೋನ್ ಮಾಡಿ ಖಂಡಿತ ಬರಲೇಬೇಕು ಅಂತಂದರು. ಮೊದಲನೇದಾಗಿ ಅವರ ಸಿನಿಮಾ 2 ಸಿನಿಮಾಕ್ಕೂ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯನ ಕೋರ್ತೀನಿ ಮತ್ತು ಅವರ ತಂಡಕ್ಕೂ ಕೂಡ ನಾನು ಶುಭಾಶಯ ಕೊಡ್ತೀನಿ. ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಇವತ್ತು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ರಿಲೀಸ್ ಮಾಡೋದು ಭಾಳ ಕಷ್ಟ. ನಮ್ಮ ಸಿನಿಮಾ ರಂಗದಲ್ಲಿ ಎಷ್ಟೋ ಟೆಕ್ನಿಷಿಯನ್ಗಳು ಸಿನಿಮಾ ಮಾಡೋಕ್ಕೆ ಅಂತ ಹೋಗಿ ಸಿನಿಮಾನೇ ರಿಲೀಸ್ ಆಗಲ್ಲ, ಅರ್ಧಕ್ಕೆ ನಿಂತೋಗುತ್ತೆ. ಅಂಥದ್ರಲ್ಲಿ ನಮ್ಮ ನಾಗೇಶ್ವರ ಅವರು 27 ಸಿನಿಮಾ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಅವ್ರನ್ನ ಮೆಚ್ಚುವಂಥದ್ದು. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಈ ಸಿನಿಮಾ ನೋಡಿದೆ ನಾನು, ಭಾಳ ಅದ್ಭುತವಾಗಿದೆ. ಎಲ್ಲ ಹಿರಿಯ ನಟರಿದ್ದಾರೆ. ನಮ್ಮ ತಾರಮ್ಮ ಇದ್ದಾರೆ ಅಂದರೆ ಆ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಕರಿಸುಬ್ಬವರು ಇದ್ದಾರೆ, ಮತ್ತು ನಮ್ಮ ನಿರ್ದೇಶನ ಮಾಡಿದಂಥ ನಮ್ಮ ನಿರ್ದೇಶಕರು, ಅದ್ಭುತವಾದ ನಿರ್ದೇಶಕರು. ಇವರೆಲ್ಲ ಹೇಳ್ದಂಗೆ ಅವರು ಶಿಸ್ತು, ಮತ್ತು ಅವ್ರ ಕಾಸ್ಟ್ಯೂಮು ಕೂಡ ಹಾಗೇ ಭಾಳ ಶಿಸ್ತಿನಿಂದ ಇರುತ್ತೆ. ಮತ್ತು ನಮ್ಮ ನಾಗೇಶ್ವರ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ದೆ. ಐಲ್ಯಾಂಡ್ಸ್ ಹೋಟ್ಲಲ್ಲಿ ರೂಮ್ ಹಾಕಿರ್ತಾಯಿದ್ರು. ನಮ್ಮ ಬ್ರದರು ಕಾಸ್ಟ್ಯೂಮ್ ಡಿಸೈನರ್ ಆಗಿರಬೇಕು ಅಣ್ಣವ್ರ ಹತ್ರ ಅಂತ ಕರ್ಕೊಂಬಂದ್ಬಿಟ್ರು. ಇವತ್ತು ಹೇಳ್ತೀನಿ, ನಮ್ಮ ಗೋವಿಂದಣ್ಣವ್ರದ್ದು ಮತ್ತು ಲಕ್ಷ್ಮಕ್ಕ ಅವ್ರದ್ದೆಲ್ಲ ನಾನೇ ಕಾಸ್ಟ್ಯೂಮ್ನ ರೆಡಿ ಮಾಡ್ತಾಯಿದ್ದೆ. ಈ ಸಂದರ್ಭದಲ್ಲಿ ನಮ್ಮ ನಾಗೇಶ್ವರ ಅವರು, ಏನಕ್ಕೆ ಇಲ್ಲಿ ಬರ್ತೀರಾ ಶಿವಕುಮಾರ್, ನೀವು ಇಲ್ಲಿ ಬರಬೇಡಿ, ಸಿನಿಮಾ ರಂಗ ಭಾಳ ಕಷ್ಟ, ನೀವು ಬೆಳೆಯೋದಕ್ಕಾಗಲ್ಲ ಅಂತ ನಮಗೆ ಬುದ್ಧಿವಾದ ಹೇಳ್ತಾಯಿದ್ರು. ಅವರು ಸಿನಿಮಾ ಎಷ್ಟು ಸಿನಿಮಾ ಇರ್ತಿತ್ತು ಅಂದರೆ, ಸುಮಾರು ಒಂದು 6-7 ಸಿನಿಮಾ ಇರೋದು. ಎಲ್ಲ ಕಡೆನೂ ಅವರು ಹೋಗಿ ವಿಗ್ನ ರೆಡಿ ಮಾಡಿ ಬರೋರು. ಹೆಚ್ಚು ಕಮ್ಮಿ ಎಲ್ಲ ಹಿರಿಯ ನಟರಿಗೆ, ಅಣ್ಣವ್ರಿಗೂ ಕೂಡ ಅವರೇ ವಿಗ್ನ ರೆಡಿ ಮಾಡ್ತಿದ್ದು. ಮತ್ತು MGRಗೂ ಮಾಡಿರ್ತಾರೆ ಅಂತ ಕೇಳ್ಪಟ್ಟೆ. ಏನು ಸರ್? MGRಗೂ ಕೂಡ ಅವರು ವಿಗ್ನ ರೆಡಿ ಮಾಡಿದ್ದಾರೆ. ನೀವು ಅವ್ರನ್ನ ವಯಸ್ಸು ಕೇಳಿದ್ರೆ ನೀವು ಭಾಳ ಆಶ್ಚರ್ಯ ಪಡ್ತಾರೆ. ಇವಾಗಲೂ ಕೂಡ ಹೀರೋ ಥರ ಇದ್ದಾರೆ. ಎಷ್ಟು ಸರ್ ತಮಗೆ ಏಜು? ಅವರು 23 ಅಂತಾರೆ ಮೋಸ್ಟ್ಲಿ. 73 ನೋಡಿ, 73 ವರ್ಷ. ಇವತ್ತೆಲ್ಲ 25-30 ವರ್ಷಕ್ಕೇ ಎಲ್ಲ ಇದಾಗೋಗ್ಬಿಡ್ತೀವಿ. 73 ವರ್ಷ ಅವ್ರಿಗೆ. ಇವಾಗಲೂ ಕೂಡ ಅವ್ರಿಗೆ ಒಂದು ಸಿನಿಮಾ ರಂಗದಲ್ಲಿ ಮುಂದುವರಿಬೇಕು, ಸಿನಿಮಾಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು ಅವರ ಮಹದಾಶೆ. ಯಾವತ್ತು ನನ್ನ ಬಗ್ಗೆ ಹೊಗಳ್ತಾ ಇರ್ತಾರೆ. ಅವ್ರ ಬಗ್ಗೆ ಹೊಗಳೋದಕ್ಕೆ ಪದಗಳೇ ಸಾಲದು. ಯಾಕೆಂದರೆ 27 ಸಿನಿಮಾ ಮಾಡಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿ, 27 ಸಿನಿಮಾನೂ ರಿಲೀಸ್ ಆಗಿದೆ. ಇವತ್ತು ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡೋದಕ್ಕಾಗಲ್ಲ. ಅವ್ರಿಗೆ ನನಗೆ ಈ ಒಂದು ಸಂದರ್ಭದಲ್ಲಿ ಅವ್ರು ನನ್ನನ್ನು ಕರೆದು ಈ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ, ಅದರಲ್ಲೂ ಎಲ್ಲ ಹಿರಿಯ ನಟರು ಮತ್ತು ನಮಗೆ ಗೋವಿಂದಣ್ಣ ನಮಗೆಲ್ಲ ಅನ್ನ ಕೊಟ್ಟಂಥವ್ರು, ಲಕ್ಷ್ಮಕ್ಕ ಅವರು, ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹೊಂದಿಸ್ತಾ, ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಅಭಿಮಾನ ತುಂಬಿದ ಮಾತುಗಳಿಗೆ. ಇನ್ನು ನಮ್ಮ ಹೀರೋಯಿನ್ ಸಂಪ್ರತಿ ಆಳ್ವ, ಡೆಬ್ಯೂನೇ ಇಂತಹ ಲೆಜೆಂಡ್ ಡೈರೆಕ್ಟರ್ ಅಂಡರ್ ಮಾಡ್ತಿದ್ದೀರಾ, ಸೂಪರ್. ನನ್ನ ಹಿರಿಯರು ಮಾಡಿರೋ ಪುಣ್ಯ ಅನಿಸುತ್ತೆ ನನಗೆ ಸಿಕ್ಕಿದೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ನನ್ನ ಸ್ಟೇಜ್ ಪಕ್ಕದಲ್ಲಿ, ನನ್ನ ಅಕ್ಕಪಕ್ಕದಲ್ಲಿ ಎಲ್ಲ ದಿಗ್ಗಜರಿದ್ದಾರೆ. ನನ್ನ ಮುಂದೆ ಕೂಡ ಮಾಧ್ಯಮ ಬಂಧುಗಳು ಎಲ್ಲರೂ ನನಗಿಂತ ತುಂಬ ತಿಳಿದಿರೋರು. ಸೊ ನನ್ನಿಂದ ಏನಾದರೂ ತಪ್ಪಾದರೆ ಅಂಬೆಗಾಲು ಇಟ್ಕೊಂಡು ಮೊದಲನೇ ಹೆಜ್ಜೆ ಇಟ್ಕೊಂಡು ಇಂಡಸ್ಟ್ರಿಗೆ ಬರ್ತಿರೋ ಹೊಸ ಹುಡುಗಿ ಅಂತ ಕ್ಷಮಿಸಿ. ಏನಂತ ಹೇಳಿ, ಆ್ಯಕ್ಟಿಂಗೇ ಕಲ್ತಿಲ್ಲ ನಾನು. ಅಂಥವಳಿಗೆ ದಿನೇಶ್ ಬಾಬು ಸರ್ ಅಂಡರಲ್ಲಿ ಡೆಬ್ಯೂ ಮಾಡೋಕ್ಕೆ ಸಿಗ್ತಾ ಇದೆ. ಸ್ವಾಮಿ ಸರ್ ಆಗಿರಲಿ ಅಥವಾ ನಾಗೇಶ್ವರ್ ಸರ್ ಕೂಡ ನಮ್ಮ 2 ಸಿನಿಮಾದಲ್ಲಿ ಬೇರೆ ಬೇರೆ ಥರ ಪಾತ್ರ ಮಾಡಿದ್ದಾರೆ. ಸೊ ಎಲ್ಲನೂ ನೋಡಿ ಒಂದು ಮಾಸ್ಟರ್ ಕ್ಲಾಸ್ ಥರ ಆಗಿತ್ತು ನನಗೆ. ನಾನು ಡೆಬ್ಯೂ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಂಗೆ ನೆನಪಿರಲಿಲ್ಲ. ಇದು ರಿಲೀಸ್ ಆಗುತ್ತಾ, ಹಿಟ್ ಆಗುತ್ತಾ, ಅದು ನನಗೆ ಅದ್ರ ಚಿಂತೆ ಇರಲಿಲ್ಲ. ಇಂಥವ್ರ ಮುಂದೆ ನಾನು ಓಡಾಡ್ತಾ ಇದ್ದೀನಿ, ಇವರಿಂದ ಕಲಿತಾ ಇದ್ದೀನಿ. ಇಷ್ಟೆಲ್ಲ ನನಗೊಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಅದೇ ನನಗೊಂದು ದೊಡ್ಡ ವಿಷಯ. ಇನ್ನೇನು ಹೇಳಿ, ತುಂಬ ಜನರಿಗೆ ತುಂಬ ಥರ ಡೆಬ್ಯೂ ಸಿಗುತ್ತೆ, ಆದರೆ ಇಂಥ ಒಳ್ಳೆ ಸಬ್ಜೆಕ್ಟ್ ಇರೋ ಒಂದು ಪಾತ್ರ ನನಗೆ ಸಿಕ್ಕಿರೋದು. ಆ್ಯಂಡ್ ನನ್ನಿಂದ ಸಂಪ್ರತಿಗೆ ಮತ್ತು ಸತಿಗೆ ತುಂಬ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ನ ಬ್ರಿಡ್ಜ್ ಮಾಡಿದ್ದೇ ಬಾಬು ಸರ್. ಸೊ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಈ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಈ ತಂಡಕ್ಕೆ ಪರಿಚಯ ಮಾಡಿದ್ದು ನನ್ನ ಕೋ ಆರ್ಟಿಸ್ಟ್ ಅರ್ಜುನ್ಗೆ ತುಂಬ ಥ್ಯಾಂಕ್ಸ್. ಅದ್ಬಿಟ್ಟು ಎಲ್ಲರಿಗೂ ನನ್ನ ಅಭಿನಯ ಇಷ್ಟ ಆಗುತ್ತೆ. ನಿಮ್ಮ ಕುಟುಂಬಕ್ಕೆ ಒಂದು ಹೊಸ ಮೆಂಬರ್ ಬರ್ತಾ ಇದ್ದಾಳೆ, ಅವಳನ್ನ ಪ್ರೀತಿಯಿಂದ ಒಪ್ಕೋತೀರಾ ಅಂತ ಕೇಳಿಕೊಂಡು ಐ ಥಿಂಕ್. ಥ್ಯಾಂಕ್ ಯು. ಇಂತಹ ಪಾತ್ರ ನಿಭಾಯಿಸೋದಕ್ಕೂ ಗಟ್ಸ್ ಬೇಕು. ಸೊ ಗಾಡ್ ಬ್ಲೆಸ್ ಯು.
ಇನ್ನು ಅರ್ಜುನ್ ಚೌಹಾನ್ ಪತಿ ಪತ್ನಿ और ಓ ಪಾತ್ರ. ಸೊ ಸೆಕೆಂಡ್ ಲೀಡಲ್ಲಿ ಅರ್ಜುನ್ ಚೌಹಾನ್ ಉತ್ತರ ಸಿನಿಮಾನಲ್ಲಿ ಎಕ್ಸ್ಪೀರಿಯನ್ಸ್. ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಎದ್ನಿಟ್ಬಿಟ್ಟು ಯಾಕೆ ಅಂತ ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಬರ್ತಿದ್ದಾಗೆ ಒಂಥರ ಜೆಲ್ ಅಂತು ಒಳಗಡೆ. ಯಾಕೆ ಅಂತಂದರೆ ಫಸ್ಟು ತಾರಮ್ಮನ ನೋಡಿದ ತಕ್ಷಣ, ಯಾಕೆ ಅಂತಂದರೆ ಹೇಳ್ತೀನಿ ಯಾಕೆ ಅಂತ. ಎಲ್ಲರೂ ಕಾಲು ಎಳಿತೆ ಕಾಲ ಅಂತ ಒಂದು ಸಿನಿಮಾ ಮಾಡಿದ್ವಿ ಮೇಡಮ್ ನಾವು, ಅದ್ರಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಅದರಲ್ಲಿ ತಾರಮ್ಮಂಗೆ ಕ್ಯಾರವನ್ಗೆ ಹೋಗ್ಬಿಟ್ಟು ಸ್ಕ್ರೀನ್ ಪೇಪರ್ ಕೊಟ್ಟು ಡೈಲಾಗ್ ಪೇಪರ್ ಕೊಟ್ಟು ಹಿಂಗಿದೆ ಅಂತ ಹೇಳ್ಬಿಟ್ಟು ಬರ್ತಾಯಿದ್ವಿ. ಆಮೇಲೆ ಒಂದು ಇನ್ಸಿಡೆಂಟ್ ಆಗಿತ್ತು, ಎಲ್ಲ ಅದರಲ್ಲಿ ಅವ್ರು ಜೋಗಮ್ಮನ ಕ್ಯಾರೆಕ್ಟರ್ ಮಾಡಿದರು. ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೋಗಬೇಕಾಗಿತ್ತು ಕ್ಯಾರವನ್ದಲ್ಲಿ. ನೀನು ಆಲ್ಮೋಸ್ಟ್ ಮೇಕಪ್ ಎಲ್ಲ ತೆಗಿತಾ ಇರಬೇಕಾದ್ರೆ ನಾನು ಸುಜಯ್ ಸರಿಗೆ ಒಂದು ಹೇಳಿದೆ, ಮೇಡಮ್ ಇದು ಸರ್ ಇನ್ನೊಂದು ಶಾರ್ಟ್ ಬೇಕಿತ್ತು ಸರ್ ಅಂತ. ಇಲ್ಲ ನನ್ನ ಮಗನೇ ಆವಾಗಲೇ ಹೇಳೋದಲ್ವೇನೋ, ಅವ್ರು ಹೋದ್ಮೇಲೆ ಹೇಳ್ತಿದೆಯಲ್ಲ ಅಂತಂದ್ರೆ ನನಗೆ ಇಲ್ಲ ಸರ್ ಆವಾಗಲೇ ನೆನಪಾಯಿತು, ನಿಮಗೆ ಹೆಂಗೆ ಹೇಳೋಣ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ ಅಂತ. ಆಮೇಲೆ ಸರಿ ತಗೊಳ್ಳೋಣ ಬಿಡು, ಅವ್ರು ನೋಡಿ ಏನು ಮಾಡಿದ್ದಾರೆ ನೋಡೋ. ಅಷ್ಟೊತ್ತಿಗೆ ಮೇಡಮ್ ಆಲ್ರೆಡಿ ಮೇಕಪ್ ಎಲ್ಲ ತೆಗ್ದಾಯಿದ್ರು. ಸರಿ ಎಲ್ಲ ತೆಗೆದು ಬಿಟ್ಟಿದ್ದಾರೆ ಸರ್ ಅಂದ್ರೆ. ಹೌದಾ ಸರಿ ಆಯ್ತು, ಆವಾಗಲೇ ಹೇಳ್ಬೇಕು ಚೆನ್ನಾಗಿ ಹಂಗೆ ಹಿಂಗೆ ಅಂದರು. ಸರಿ ಆಯಿತು ಅಂತಂದ್ರೆ ಸುಮ್ಮನಾದೆ. ಬಟ್ ಅಲ್ಲಿಂದ ಇವಾಗ ಈ ಉತ್ತರ ಸಿನಿಮಾದಲ್ಲಿ ಅವ್ರ ಮುಂದೆ ಕಟಕಟೆಯಲ್ಲಿ ನಿಂತ್ಕೊಂಡು ಅವರು ಜಡ್ಜು ನಾನು ಆರೋಪಿ ಆ ಥರ ಅದೊಂಥರ ಫುಲ್ಲು ಬ್ಲೆಸ್ ಫೀಲಿಂಗ್ ಆಯಿತು ನನಗೆ. ತುಂಬಾ ಖುಷಿ ಆಯಿತು ನನಗೆ ಅಷ್ಟಲ್ಲಿ ಅವ್ರ ಜೊತೆ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಬ್ಬರು ಆ ಕಡೆಯಿಂದ ಬರಬೇಕಾದ್ರೆ ಅಪೂರ್ವ ಮೇಡಮು, ಅವ್ರಿಗೂ ನನಗೊಂದು ಕನೆಕ್ಷನ್ ಇದೆ. ಅವ್ರು ಆಶ್ಚರ್ಯ ಆಗ್ತಾರೆ, ಇದು ಯಾವ ಕನೆಕ್ಷನ್ ಗುರು ಅಂತ ಕಾಣಿಸ್ತಾ ಇದೆ ಅವ್ರ ಮುಖದಲ್ಲಿ ಎಕ್ಸ್ಪ್ರೆಷನ್, ಆಶ್ಚರ್ಯ. ಅವ್ರು ನನ್ನ ಮರ್ತಿರ್ಬೋದು ಬಟ್ ನಾನು ಮರ್ತಿಲ್ಲ. ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೆ ಅಂಬೆಗಾಲು ಇಟ್ಕೊಂಡು ಬರಬೇಕಾದ್ರೆ ರಿಯಾಲಿಟಿ ಶೋಗಳು ಅವೆಲ್ಲ ಬರ್ತಾಯಿತ್ತು. ನೀವು ಬಲೆ ಕಿಲಾಡಿ ಅಂತ ಒಂದು ರಿಯಾಲಿಟಿ ಶೋ ಬಂದಿತ್ತು. ಡ್ಯಾನಿಶ್ ಸೇಠ್ ಅವರು ಆ್ಯಂಕರಿಂಗ್ ಮಾಡ್ತಾಯಿದ್ರು. ನಮ್ಮ ಎಪಿಸೋಡ್ಗೆ ಅಪೂರ್ವ ಮೇಡಮ್ ಅವರು ಗೆಸ್ಟಾಗಿ ಬಂದಿದ್ದರು. ಅವರಿಗೆ ಪ್ರಪೋಸ್ ಮಾಡೋ ಒಂದು ಇದಿತ್ತು, ಅದ್ರಲ್ಲಿ ನಾನೇ ಪ್ರಪೋಸ್ ಮಾಡಿದ್ದೆ. ಅದ್ರಲ್ಲಿ ನನಗೆ 100 ಪಾಯಿಂಟ್ಸ್ ಕೊಟ್ಟಿದ್ರು, ಬೇರೆ ಯಾರಿಗೂ ₹1 ಕೊಟ್ಟಿರಲಿಲ್ಲ. ಅಣ್ಣ ಎಲ್ಲರ ಜೊತೆ ಒಂದೊಂದು ಲಿಂಕ್ ಇದೆಯಲ್ಲ ಅಣ್ಣ, ಡಾಟ್ ಕನೆಕ್ಟ್ ಆಗಿದೆ. ಒಂದು 8 years. ಸೊ ಇದಾದಮೇಲೆ ನನಗೆ ಒಂದು ಈ ಸಿನಿಮಾಗೆ ನಮ್ಮ ಉತ್ತರ ಸಿನಿಮಾಗೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ನಾಗೇಶ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮದು ನಾಗೇಶ್ ಸರ್ ಯಾವ ಥರ ನಾವು ಕನೆಕ್ಷನ್ ಆಯಿತು ಅಂದರೆ ಸ್ವಚ್ಛ ಕರ್ನಾಟಕ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದರಲ್ಲಿ ನಾಗೇಶ್ ಸರ್ ಒಂದು ಒಳ್ಳೆ ಅದ್ಭುತ ಕ್ಯಾರೆಕ್ಟರ್ ಮಾಡಿದರು. ಅವಾಗ ನಾನು ಅಸೋಸಿಯೇಟ್ ಮಾಡ್ತಾಯಿದ್ದೆ. ಅವಾಗ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು ಅದನ್ನು. ಆಮೇಲೆ ನನಗೆ ಹೇಳಿದ್ರಿ ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಪ್ಪ, ನಾನು ಇಷ್ಟೊಂದು ಹೇಳ್ತೀನಿ ಮಾಡು ಅಂತ ಹೇಳಿ ನನಗೆ ಈ ಒಂದು ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಆಮೇಲೆ ದಿನೇಶ್ ಬಾಬು ಸರ್ ಜೊತೆ ಕೆಲಸ ಮಾಡಲಿಕ್ಕೆ ಒಂಥರ ಅದೃಷ್ಟನೇ ಬೇಕು. ಯಾಕಂದರೆ ನಾನು ಸುಮಾರು ಸಲ ದಿನೇಶ್ ಬಾಬು ಸರು ಅಲ್ಲಿ ನಮ್ಮ ಮನೆ ಹತ್ರ ಒಂದು ಟೀ ಅಂಗಡಿ ಇದೆ, ಅಲ್ಲಿ ಕೂತಿರ್ತಾರೆ. ಅವರು ಮತ್ತು ಇವ್ರದ್ದೆಲ್ಲ ಒಂದು ಬ್ಯಾಚ್ ಇದೆ, ಅಲ್ಲೆಲ್ಲ ಕೂತ್ಕೊಂಡಿರ್ತಾರೆ. ನಾನು ಪ್ರತಿ ಸಲ ತಿಂಡಿ ತಿನ್ನೋಕೆ ಹೋದಾಗೆಲ್ಲ ನೋಡ್ತಾ ಇರ್ತೀವಿ, ಇವ್ನು ಹೆಂಗನ ಮಾತಾಡ್ಸ್ಬೇಕಲ್ಲ, ಹೆಂಗನ ಮಾಡಿ ಕೇಳಬೇಕಲ್ಲ ಅಂತ ಅನ್ಕೊತಾ ಇದ್ದೆ. ಆಮೇಲೆ ಒಂದು ಸಲ ನಾಗೇಶ್ವರ ಸರ್ ಮೂಲಕ ಡೈರೆಕ್ಟಾಗಿ ದಿನೇಶ್ ಸರ್ ಬಾಬು ಅವರ ಮನೆಗೇ ಹೋಗಿ ಸರ್ ಈ ಥರ ಹುಡುಗ ಬಂದಿದೆ ಅಂತ, ಆಯ್ತಪ್ಪ ಮಾಡು ಆಯ್ತು ಒಳ್ಳೆ ಚೆನ್ನಾಗಿ ಮಾಡು ಅಂತ ಹೇಳಿದರು. ಆಮೇಲೆ ಅವ್ರ ಜೊತೆ ಕೆಲಸ ಮಾಡೋ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ಲು. ಎಲ್ಲರೂ ಹೇಳ್ದಂಗೆ ಬೆಳಿಗ್ಗೆ ಅಷ್ಟು ಟೈಮಿಗೆ ನಾನೇ ಶಾಕ್ ಆಗ್ತಿದ್ದೆ, ಇದೇ ಗುರು 4 ಗಂಟೆ ಡೈರೆಕ್ಟ್ರ್ ಯೂಶಲಿ ಲೇಟಾಗಿ ಬರ್ತಿರ್ತಾರೆ, ನಾನು ಇವ್ರು ನೋಡ್ಬಿಟ್ಟು ನಾನೇ ಶಾಕ್ ಆಗ್ಬಿಟ್ಟಿದ್ದೆ, ಏನಪ್ಪ ಇವ್ರು ಇಷ್ಟು ಬೇಗ ಬಂದು ಕುತ್ಕೊಂಡ್ಬಿಡೋರಲ್ಲ ಅಂತಂದ್ಬಿಟ್ಟು. ಅದೊಂಥರ ಚೆನ್ನಾಗಿತ್ತು. ಮಿಕ್ಕಿದ್ದೆಲ್ಲ ಕೋಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿ ವರ್ಕೆಲ್ಲ ತುಂಬ ಚೆನ್ನಾಗಿತ್ತು. ಈ ಉತ್ತರ ಸಿನಿಮಾ ಒಂಥರ ಬೇರೆ ಥರನೇ, ಈ ಥರನೂ ಒಂದು ಮ್ಯಾಟ್ರ್ ಇದೆಯಾ ದುನಿಯಾದಲ್ಲಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡೋಂಥ ಒಂದು ಸಿನಿಮಾ ಆಗಿರುತ್ತೆ ಇದು. ಯಾಕಂದರೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಬಟ್ ಹಿಂಗೂ ಇರುತ್ತಾ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸಿನಿಮಾ ಮಾಡಬೇಕಾದ್ರೆ. ಬಟ್ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ನಾರಾಯಣ್ ಸರ್ ಜೊತೆನೂ ತುಂಬ ಚೆನ್ನಾಗಿ ತುಂಬ ಸಪೋರ್ಟಿವ್ ಆಗಿದ್ದರು. ಹೊಸ ಹುಡುಗ ಅಂತಂದ್ಬಿಟ್ಟು ಎಲ್ಲೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ, ಎಲ್ಲ ಅಣ್ಣ ತಮ್ಮಂದ್ರ ಥರ ಜೊತೆ ಕೆಲಸ ಮಾಡ್ತಾಯಿದ್ವಿ. ಆ್ಯಂಡ್ ನನ್ನ ಕೋಆರ್ಟಿಸ್ಟ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಇವಾಗ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಅರ್ಜುನ್, ಗಾಡ್ ಬ್ಲೆಸ್ ಯು. ಕೂತ್ಕೊಂಬಿಡಿ. ಇಲ್ಲ, ಎಲ್ಲರೂ ಶೂಟಿಂಗ್ ನಡೀತಾ ಇತ್ತು, ಮಧ್ಯದಲ್ಲಿ ಬಿಟ್ಟು ಆಗೋಯ್ತು, ಒಂದೇ ಗ್ರೂಪ್ ಚೆಕ್ಕೊಂಬಿಡೋಣ, ಆಗೋಯ್ತು. ನೀವು ಮೈನ್ ಲೀಡಲ್ಲಿ ಇರೋದು ಇನ್ನೊಂದು 2-3 ಜನ ಅಷ್ಟೇ ಶುಭ ಹಾರೈಸಲಿದ್ದಾರೆ. ಭಾಗ್ಯಶ್ರೀ ಮೇಡಮ್ ಅವರು ಬಂದಿದ್ದಾರೆ ಅಂತ ತಿಳಿಸಿದ್ದಾರೆ ಚಂದ್ರು ಅವರು. ಭಾಗ್ಯಶ್ರೀ ಮೇಡಮ್ ಸ್ಟೇಜಿಗೆ ಜಾಯ್ನ್ ಆಗ್ಬೇಕಂತ ಹೇಳಿ. ಸೊ ನಮ್ಮ ಕೋ ಪ್ರೊಡ್ಯೂಸರ್ ಸ್ಟೇಜಲ್ಲಿದ್ದಾರೆ ನಾಗರಾಜ್ ಅವರು, ನಾಗರಾಜ್ ಶಾಂಟಿಲಿಯಾ ಸರ್ ಅವರ 13ನೇ ಸಿನಿಮಾ ಅಂತ ನಾನು ಕೂಡ ಭಾವಿಸ್ತೇನೆ, ರೈಟ್? ಅಭ್ಯಂಜನ ಸಿನಿಮಾದ ಕೋ ಪ್ರೊಡ್ಯೂಸರ್, ಜೊತೆಗೆ ಆ್ಯಕ್ಟ್ ಕೂಡ ಮಾಡಿದ್ದಾರೆ, ಸರಿಯಾದ ಮಾತು.
ಅಭಿಜನದಲ್ಲಿ ನಾನು ಪಾಲ್ದ ಅಂತ ಎಲ್ಲರೂ ದಿನೇಶ್ ಬಾಬು ಬಗ್ಗೆ ತುಂಬ ಹೇಳ್ಬಿಟ್ಟಿದ್ದಾರೆ. ನಾವೇನೇ ಹೇಳಿ ಒಪ್ಕೊಂಡಿದ್ದೆ ಅಂತ ಕಾಣುತ್ತೆ. ಅದೇ ಒಂದೊಂದು ಪ್ರಸಂಗ ಹೇಳ್ತೀನಿ. ಅಭಿಜನ ಶೂಟಿಂಗ್ ಮಾಡಬೇಕಾದ್ರೆ ದಿನೇಶ್ ಬಾಬು ಸರ್ ನೀವು ಹೇಳಿದಾಗೆ 5 ಇದ್ದು ಎಲ್ಲರನ್ನು ಫೋನ್ ಮಾಡಿ ಕಾಲ್ ಮಾಡಿ ಎಲ್ಲ ಎತ್ತಿದಾರ ಕೇಳ್ಕೊಳ್ಳಿ ಹಾಗೆ ಅಂತಾರೆ ಹೇಳ್ತಾ ಇದ್ದಾರೆ. ನಾವು ಅಭಿಂಜನ ಶೂಟ್ ಮಾಡಿದ್ದು ಚಾಮರಾಜನಗರದಲ್ಲಿ. ಅಲ್ಲಿಂದ ಒಂದು 100 ಮೀಟರ್ ದಾಟಿದ್ರೆ ತಮಿಳ್ನಾಡು ಬರುತ್ತೆ. ಆ ತಮಿಳ್ನಾಡು ಜಾಗದಲ್ಲಿ ಒಂದು ರೆಸಾರ್ಟ್ ನಾವೆಲ್ಲ ಉಳ್ಕೊಂಡಿದ್ವಿ. ಬೆಳಗ್ಗೆ 4:30-5 ಗಂಟೆಗೆ ಏನೋ ಭಾರಿ ಶಬ್ದ ಆಗ್ತಾ ಇತ್ತು. ನಾವು ಆ ಗೇಟ್ ಹತ್ರ ನಾವು ಒಂದು 10-12 ಅಡಿ ಇರದಲ್ಲಿ ನಮ್ಮ ರೂಮ್ಗಳಿತ್ತು. ನಮ್ಮ ರೂಮಿಂದ ಹೊರಗಡೆ ಬಂದಾಗ ಸರ್ ನನ್ನೇ ಏನು ಸರ್ ಭಾರಿ ಗಲಾಟೆಗಳಾಗ್ತಾ ಇತ್ತು ಅಂತ ಅವನು ಒಬ್ಬ ಚೌಕಿದಾರ ಕೇಳ್ದ. ಯಾಕಪ್ಪ ಏನಾಯ್ತು ಅಂತ ಕೇಳಿದೆ. ಅಲ್ಲ ಸರ್ ಯಾರೋ 5-5 ಕಾಲು ಗಂಟೆಗೆ ಬಿಳಿ ಡ್ರೆಸ್ ಹಾಕ್ಕೊಂಡು ಆ ಗೇಟನ್ನು ನಿಂತ್ಕೊಂಡಿದ್ದಾರೆ, ಏನು ಮಾಡೋದು ಸರ್